वासुदेवाय। ॐ नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरयेत्। शृणुता स्वकथा कृष्ण पुण्यश्रवणकीर्तनः हृदयन्तस्तु भद्राणि विधिनोति सुहृदुस्साम्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ॐ अज्ञानातिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो ॐ विष्णुपदाय कृष्णपृष्ठाय भूतले श्रीमते जयपताकस्वामिन्निति नामिने। नम आचार्यपदाय निताय कृपप्रदायिने गौरकथा दामदया नगरग्रामतारिणे। नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन्निति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यदेशतारिणे। वाञ्छाकल्पतरुभयश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಈ ದಿನ ಭಾಗವತದ ಚರ್ಚೆಗೆ. ಎಲ್ಲರೂ ಓದ್ಕೊಂಡು ಬಂದಿದ್ದೀರಾ? ಪ್ರಭು ಹೇಳಿದ್ರಲ್ವಾ? ಹರೇ ಕೃಷ್ಣ. ಸರಸ್ವತಿ ಮಾತಾಜಿ ಹರೇ ಕೃಷ್ಣ. ಸುಂದರಿ ಚಿತ್ರಲಾಕ ಮಾತಾಜಿ ಶ್ಲೋಕನ್ನು ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಒಂದ್ ನಿಮಿಷ. ಶ್ಲೋಕ ಯಾವುದು ಮಾತಾಜಿ? 28, ಸ್ಕಂದ 1, ಅಧ್ಯಾಯ 3, ಶ್ಲೋಕ 28. ಶ್ರೀಮದ್ ಭಾಗವತಂ ಅಧ್ಯಾಯ 3 ಶ್ಲೋಕ 28. ಸಕಲಾವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಮಾತಾಜಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತದೆ. ಏತೇ ಚ ಅಂಶ ಕಲಹ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾದಿ ವ್ಯಾಕುಲಂ ಲೋಕಂ ಮೃಡಾಯಂತಿ ಯುಗೇ ಯುಗೇ. ಪದಪದಾರ್ಥ: ಏತೆ ಇವೆಲ್ಲವೂ, ಚ ಮತ್ತು ಅಂಶ ಸ್ವಾಂಶಗಳು, ಕಲಹ ಸ್ವಾಂಶಗಳ ಭಾಗಗಳು, ಪುಂಸಃ ಪರಾತ್ಪರನಃ, ಕೃಷ್ಣಃ ಶ್ರೀಕೃಷ್ಣನು, ತು ಆದರೆ, ಭಗವಾನ್ ದೇವೋತ್ತಮ ಪುರುಷನು, ಸ್ವಯಂ ಸ್ವತಃ, ಇಂದ್ರನ ಶತ್ರುಗಳಿಂದ, ವ್ಯಾಕುಲಂ ಕ್ಲೇಶಕ್ಕೊಳಗಾಗದ, ಲೋಕಂ ಎಲ್ಲಾ ಲೋಕಗಳನ್ನು, ಋಣನ್ಯಂತಿ ರಕ್ಷಿಸುವವನು, ಯುಗೇ ಯುಗೇ ವಿಭಿನ್ನ ಯುಗಗಳಲ್ಲಿ. ಅನುವಾದ: ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲಾ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳೇ ಅಥವಾ ಸ್ವಾಂಶ ಭಾಗಗಳ ಭಾಗಗಳೂ ಆಗಿರುತ್ತಾರೆ. ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ ಅವತಾರವನ್ನೆತ್ತುತ್ತಾನೆ. ಮಾತಾಜಿ ಭಾವಾರ್ಥ ಓದೋದಾ? ಒಂದೇ ಒಂದು ಚಿಕ್ಕ ಪ್ಯಾರ ಇದೆ, ಎಲ್ಲ ಓದಿ. ಓಕೆ ಮಾತಾಜಿ. ಭಾವಾರ್ಥ: ಜಗದ್ಗುರು ಶ್ರೀಲ ಪ್ರಭುಪಾದರಿಂದ ಮೇಲಿನ ಶ್ಲೋಕದಲ್ಲಿ ದೇವೋತ್ತಮ ಪರಮಪುರುಷನಾದ ಭಗವಾನ್ ದಯವಿಟ್ಟು ಬೇರೆಯವರೆಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಜಯಶ್ರೀ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಭಗವಾನ್ ಕೃಷ್ಣನು ಬೇರೆ ಅವತಾರಗಳಿಂದ ಭಿನ್ನ ಎಂಬುದನ್ನು ಗುರುತಿಸಲಾಗಿದೆ. ನಿನಿರ್ಮಿತ ದಯೆಯಿಂದ ಭಗವಂತನ ತನ್ನ ಆಧ್ಯಾತ್ಮಿಕ ನೆಲೆಯಿಂದ ಕೆಳಗಿಳಿಯುತ್ತಾನೆ ಎಂಬ ಕಾರಣದಿಂದ ಮಾತ್ರ ಆತನ ಹೆಸರನ್ನು ಉಳಿದ ಅವತಾರಗಳೊಂದಿಗೆ ಹೇಳಲಾಗುತ್ತದೆ. ಅವತಾರ ಎಂದರೆ ಕೆಳಗಿಳಿಯುವುದು ಎಂದರ್ಥ. ತನ್ನ ಎಲ್ಲಾ ಅವತಾರಗಳು
ಸ್ವಯಂ ಭಗವಂತನೂ ಕೂಡ ಬೇರೆ ಬೇರೆ ಲೋಕಗಳಲ್ಲಿ ಭೌತ ಜಗತ್ತಿನ ಬೇರೆ ಬೇರೆ ಜೀವಿರಾಶಿಗಳ ಮಧ್ಯೆ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಕೆಳಗಿಳಿಯುತ್ತಾನೆ. ಕೆಲವೊಮ್ಮೆ ತಾನೇ ಬರುತ್ತಾನೆ. ಕೆಲವು ಬಾರಿ ಆತನ ಬೇರೆ ಬೇರೆ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳು ಅಥವಾ ಆತನಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಶಕ್ತಾವೇಶಗೊಂಡ ಆತನ ವಿಭಿನ್ನಾಂಶಗಳು ಭೌತಿಕ ಜಗತ್ತಿನಲ್ಲಿ ನಿರ್ದಿಷ್ಟವಾದ ಕಾರ್ಯಗಳನ್ನು ನಿರ್ವಹಿಸಲು ಅವತರಿಸುತ್ತಾರೆ. ಸ್ವಾಂಶ ರೂಪ ಅಥವಾ ಸ್ವಾಂಶ ರೂಪದ ಭಾಗಗಳಲ್ಲಿ ಈ ಸಮೃದ್ಧಿಯು ಆಂಶಿಕವಾಗಿ ಪ್ರಕಟವಾಗುತ್ತವೆ. ಅದಕ್ಕೆ ಕಾರಣ ಕೆಲವು ನಿಶ್ಚಿತವಾದ ಕಾರ್ಯಗಳಿಗೆ ಭಗವಂತನ ವಿಭಿನ್ನ ಶಕ್ತಿಗಳ ಕೆಲವು ಪ್ರಕಟಣೆಗಳ ಅಗತ್ಯವಿರುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಇಷ್ಟರಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆ ಅದನ್ನ ಹೇಳಿ ಮಾತಾಜಿ. ಓಕೆ ಮಾತಾಜಿ. ಮಾತಾಜಿ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಶ್ಲೋಕದಲ್ಲಿ ಕೃಷ್ಣನು ಈ ಅವತಾರಗಳಿಂದ ಭಿನ್ನ ಎಂಬುದನ್ನು ಗುರುತಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಯಾವ ತರ ಅಂತಂದ್ರೆ, ಭಗವಂತ ಈ ಯುಗದಲ್ಲಿ ಪ್ರತಿಯೊಂದು ಯುಗದಲ್ಲಿ ಈ ಧರ್ಮಗಳನ್ನ ಸ್ಥಾಪನೆ ಮಾಡೋದಿಕ್ಕೆ ಮತ್ತೆ ಅಧರ್ಮನ ನಾಶ ಮಾಡೋದಿಕ್ಕೆ ಭಗವಂತ ಬರ್ತಾನೆ ಅಂತ ಹೇಳಿದಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರ ಅವತಾರ ಅಂತಂದ್ರೆ ಭಗವಂತ ಲೋಕಕ್ಕೆ ಇಳಿದು ಬರ್ತಾನೆ ಅಂದ್ರೆ ನಮ್ ತರ ಜನ್ಮಗಳನ್ನ ತಗೊಳ್ಳೋದಿಲ್ಲ, ಭಗವಂತ ಅವತಾರ ಪಡಿತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಅವತಾರ ಎಂದರೆ ಕೆಳಗಿಳಿಯುವುದು ಎಂದರ್ಥ. ಯಾವ ತರ ಅಂದ್ರೆ, ಈಗ 10ನೇ ಮಹಡಿಯಿಂದ ನಡ್ಕೊಂಡು ಕೆಳಗಡೆ ಬಂದ್ರೆ ಯಾವ ತರ ಇರುತ್ತೆ ನಮ್ ಕೆಳಗಡೆ, ಆತರ ಭಗವಂತ ಅವತಾರ ತಗೊಂತಾರೆ ಅನ್ನೋದು ನಾವು ಇಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ. ಸ್ವಯಂ ಭಗವಂತನು ಕೂಡ ಬೇರೆ ಬೇರೆ ಲೋಕಗಳಿಗೆ ಭೌತ ಜಗತ್ತಿನ ಬೇರೆ ಬೇರೆ ಜೀವರಾಶಿಗಳ ಮಧ್ಯೆ ನಿರ್ದಿಷ್ಟ ಕಾರ್ಯಗಳು ಮಾಡೋದಕ್ಕೆ ಭಗವಂತ ಏನ್ ಮಾಡ್ತಾರೆ, ಕೆಲವೊಂದು ಕಾರ್ಯಗಳನ್ನ ಮತ್ತೆ ಲೀಲೆಗಳನ್ನ ಮಾಡೋದಕ್ಕೆ ಭಗವಂತ ಅವತಾರ ತಗೊಂತಾರೆ. ಆದ್ರೆ ದೇವೋತ್ತಮ ಪರಮಪುರುಷನೇ ಎಲ್ಲ ಅಂಶಗಳಿಗೆ ಮೂಲನು ಅಂತ ಇಲ್ಲಿ ಭಗವಂತ ಪ್ರಭುಪಾದ ಹೇಳ್ತಿದ್ದಾರೆ ಮಾತಾಜಿ. ಕೆಲವೊಮ್ಮೆ ತಾನೇ ಬರ್ತಾನೆ, ಯಾಕೆ ಅಂತಂದ್ರೆ ಇಲ್ಲ ಅಂದ್ರೆ ಬೇರೆ ಅಂಶಗಳಾಗಿ ಶಕ್ತಾವೇಶ ಅವತಾರಗಳಾಗಿ ಬರ್ತಾರೆ. ಯಾವ ತರ ಅಂತಂದ್ರೆ, ಈಗ ವೇದವ್ಯಾಸರಾಗಿರ್ಬೋದು ಮತ್ತೆ ನಾರದ ಮುನಿಗಳಾಗಿರ್ಬೋದು. ಯಾಕೆಂದ್ರೆ ಇಲ್ಲಿ ಅಧರ್ಮಗಳನ್ನ ಅಳಿಸೋದಿಕ್ಕೆ ಭಗವಂತ ಧರ್ಮನ ಸ್ಥಾಪನೆ ಮಾಡೋದಕ್ಕೆ ಬರ್ತಾರೆ ಅನ್ನೋದು ಅವರ ಒಂದು ಶಕ್ತಾವೇಶ ಅವತಾರಗಳಲ್ಲಿ ಈ ತರ ಅವತಾರ ತಗೊಂತಾರೆ ಅಂತ ಹೇಳ್ತಿದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ತುಂಬಾ ಭಾವಾರ್ಥದಲ್ಲಿ ಏನಿದೆಯೋ ಅದ್ರ ಬಗ್ಗೆ ನೀವು ಚೆನ್ನಾಗಿ ವಿವರಣೆ ಕೊಟ್ರಿ. ಸರಸ್ವತಿ ಮಾತಾಜಿ ಇದ್ದೀರಾ? ಸರಸ್ವತಿ ಮಾತಾಜಿ, ಯಮುನೆ ಯೋಗೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೆಕ್ಸ್ಟ್ ಒಂದು ದೊಡ್ಡದಿದೆ, ಅದು ನೆಕ್ಸ್ಟ್ ಪ್ಯಾರ ಅರ್ಧ ಓದಿ ಇನ್ನರ್ಧ ಇನ್ನೊಬ್ಬರು ಮಾಡ್ತಾರೆ. ಓದಿ ಮಾತಾಜಿ ನೆಕ್ಸ್ಟ್. ಪ್ರಭು ಸ್ವಲ್ಪ ಹೊರ್ಗಡೆ ಇದಾರಂತೆ, ಬರ್ತಾರೆ, ಜಾಯಿನ್ ಆಗ್ತಾರೆ. ನಾವ್ ಇದೆಲ್ಲ ಓದುವಷ್ಟೊತ್ತಿಗೆ ಅವ್ರು ಜಾಯಿನ್ ಆಗ್ತಾರೆ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಸಣ್ಣ ಕೋಣೆ ಸಣ್ಣ ವಿದ್ಯುತ್ ದೀಪಗಳು ಬೆಳಗುತ್ತಿವೆ ಎಂದರೆ ವಿದ್ಯುತ್ ಕೇಂದ್ರಾಗಾರದ ಶಕ್ತಿಯೇ ಅಷ್ಟು ಸೀಮಿತವಾದದ್ದು ಎಂದು ಭಾವಿಸಬಾರದು. ಅದೇ ವಿದ್ಯುತ್ ಕೇಂದ್ರಾಗಾರವು ಭಾರಿ ಯಂತ್ರಾಗಾರಗಳಿಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸಿ ಕಾರ್ಯನಿರ್ವಹಿಸುವಂತೆ ಮಾಡಬಹುದು. ಅದೇ ರೀತಿ ಕೆಲವು ಬಾರಿ ಭಗವಂತನ ಅವತಾರಗಳು ಸೀಮಿತ ಶಕ್ತಿಯನ್ನಷ್ಟೇ ಪ್ರದರ್ಶಿಸಿದರೆ ಅದಕ್ಕೆ ಕಾರಣ ಅನಿಶ್ಚಿತ ಕಾಲದಲ್ಲಿ ಅಷ್ಟು ಶಕ್ತಿಯ ಪ್ರದರ್ಶನ ಸಾಕು ಎಂಬುದು ಮಾತ್ರ. ಉದಾಹರಣೆಗೆ, ಭಗವಾನ್ ಪರಶುರಾಮನು 21 ಬಾರಿ ಅವಿಧೇಯರಾದ ಕ್ಷತ್ರಿಯರನ್ನು ಕೊಲ್ಲುವುದರ ಮೂಲಕ ಮತ್ತು ಭಗವಾನ್ ನರಸಿಂಹನು ಮಹಾಶಕ್ತಿಶಾಲಿಯು ನಾಸ್ತಿಕನೂ ಆದ ಹಿರಣ್ಯಕಶಿಪುವನ್ನು ಕೊಲ್ಲುವುದರ ಮೂಲಕ ಅಸಾಮಾನ್ಯ ಸಮೃದ್ಧಿಯನ್ನು ಪ್ರದರ್ಶಿಸುತ್ತಾರೆ. ಹಿರಣ್ಯಕಶಿಪು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಬೇರೆ ಲೋಕದ ದೇವತೆಗಳು ಆತನ ಉಬ್ಬಿನ ಆಘಾತಕಾರಕ ಕೊಂಕಿನಿಂದ ನಡುಗಿ ಹೋಗುತ್ತಿದ್ದರು. ಭೌತಿಕ ಅಸ್ತಿತ್ವದ ಉನ್ನತ ಮಟ್ಟಗಳಲ್ಲಿ ಇದ್ದಂತಹ ದೇವತೆಗಳು ಅತ್ಯಂತ ಶ್ರೀಮಂತರಾದ ಮಾನವ ಜೀವಿಗಳನ್ನು ಆಯುಷ್ಯದ ಪ್ರಮಾಣದಲ್ಲಿ, ಸೌಂದರ್ಯದಲ್ಲಿ, ಸಂಪತ್ತಿನಲ್ಲಿ, ಪರಿಕರಗಳಲ್ಲಿ ಮತ್ತು ಉಳಿದ ಎಲ್ಲಾ ಅಂಶಗಳಲ್ಲಿ ಮೀರಿಸುವಂತಹವರು. ಆದರೂ ಹಿರಣ್ಯಕಶಿಪು ಎಂದರೆ ಅವರು ಭಯಪಡುತ್ತಿದ್ದರು. ಆದುದರಿಂದ ಭೌತಿಕ ಜಗತ್ತಿನಲ್ಲಿ ಹಿರಣ್ಯಕಶಿಪು ಎಂತಹ ಶಕ್ತಿಶಾಲಿಯಾಗಿದ್ದ ಎಂಬುದನ್ನು ನಾವು ಸುಲಭವಾಗಿ ಊಹಿಸಬಹುದು. ಆದರೆ ಅಂತಹ ಹಿರಣ್ಯಕಶಿಪುವನ್ನು ಕೂಡ ಭಗವಾನ್ ನರಸಿಂಹನು ತನ್ನ ಉಗುರುಗಳಿಂದ ಛಿದ್ರವಾಗಿ ಸೀಳಿ ಹಾಕಿದನು. ಇದರ ಅರ್ಥ ಭೌತಿಕವಾಗಿ ಶಕ್ತಿಶಾಲಿಯಾದ ಯಾರೂ
ಭಗವಂತನ ನಖಶಕ್ತಿಯನ್ನು ಎದುರಿಸಲಾರರು ಎಂಬುದೇ. ಅದೇ ರೀತಿಯಲ್ಲಿ ಜಮದಗ್ನಿಯು ತಮ್ಮ ತಮ್ಮ ರಾಜ್ಯಗಳಲ್ಲಿ ಸ್ಥಾಪಿತರಾಗಿದ್ದ ಅವಿಧೇಯರಾದ ಪೃಥ್ವಿಪತಿಗಳನ್ನು ಕೊಲ್ಲುವುದಕ್ಕಾಗಿ ಭಗವತ್ ಶಕ್ತಿಯನ್ನು ಪ್ರದರ್ಶಿಸಿದನು. ಭಗವಂತನ ಮಾತಾಜಿ ಸಾಕು ಮಾತಾಜಿ, ಅಷ್ಟು ಅದ್ರಲ್ಲಿ ನಿಮ್ಗೆ ಏನ್ ತಿಳುವಳಿಕೆ ಆಗಿದೆ ಅದ್ರ ಬಗ್ಗೆ ಹೇಳಿ. ಮಾತಾಜಿ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಿದ್ದಾರೆ ಅಂದ್ರೆ, ವಿದ್ಯುತ್ತು ಅಂದ್ರೆ ಸಣ್ಣ ಒಂದು ಕೋಣೆಯಲ್ಲಿ ಸಣ್ಣ ವಿದ್ಯುತ್ ದೀಪಗಳನ್ನ ಬೆಳಗ್ತವೆ ಅಂತ ಅಂದ್ರೆ, ಮತ್ತೆ ದೊಡ್ಡ ಕೇಂದ್ರಾಗಾರ ಅಂದ್ರೆ ಅದರಲ್ಲಿ ಎರಡರಲ್ಲೂ ಸಹ ವಿದ್ಯುತ್ ಶಕ್ತಿ ಸಮವಾಗೇ ಇರುತ್ತೆ. ಸಣ್ಣದ್ರಲ್ಲಿ ಕಡಿಮೆ ಇದೆ ಅಂತಲ್ಲ, ದೊಡ್ಡದ್ರಲ್ಲಿ ಜಾಸ್ತಿ ಇದೆ ಅಂತಲ್ಲ, ಅದನ್ನ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಎಲ್ಲದರಲ್ಲೂ ಒಂದೇ ತರ ವಿದ್ಯುತ್ ಶಕ್ತಿ ಇರುತ್ತೆ. ಮತ್ತೆ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕೆಲವು ಬಾರಿ ಭಗವಂತನ ಅವತಾರಗಳು ಅದಕ್ಕೆ ಸೀಮಿತ ಶಕ್ತಿಯನ್ನಷ್ಟೇ ಪ್ರದರ್ಶಿಸಿದರೆ, ಅದಕ್ಕೆ ಕಾರಣ ಅನಿಶ್ಚಿತ ಕಾಲದಲ್ಲಿ ಅಷ್ಟು ಶಕ್ತಿಯ ಪ್ರದರ್ಶನ ಸಾಕು ಎಂಬುದು ಮಾತ್ರ. ಅಂದ್ರೆ ಭಗವಂತನೇ ಎಲ್ಲದಕ್ಕೂ ಮೂಲ. ಅಂದ್ರೆ ಚಿಕ್ಕ ಚಿಕ್ಕ ದೇವತೆಗಳಿಗೆ ಭಗವಂತ ಏನ್ ಮಾಡಿದ್ದಾರೆ, ಅವರಿಗೆ ಎಷ್ಟೆಷ್ಟು ಶಕ್ತಿಯನ್ನ ಕೊಡ್ಬೇಕು ಅಷ್ಟೆಷ್ಟು ಶಕ್ತಿಯನ್ನ ಕೊಟ್ಟು ಭಗವಂತ ಅವರನ್ನೆಲ್ಲ ನಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ ಅಂತ ಇಲ್ಲಿ ಪ್ರಭುಪಾದ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಉದಾಹರಣೆ ಕೊಟ್ಟಿದ್ದಾರೆ ಏನಂತಂದ್ರೆ, ಪರಶುರಾಮ ಇಡೀ ಪ್ರಪಂಚವನ್ನ 21 ಬಾರಿ ಪ್ರದಕ್ಷಿಣೆ ಅಂದ್ರೆ ಭೂ ಪ್ರದಕ್ಷಿಣೆ ಮಾಡಿ, ಯಾಕಪ್ಪ ಮಾಡಿದ್ರು ಅಂದ್ರೆ ಕ್ಷತ್ರಿಯರನ್ನ ಕೊಲ್ಲೋದಕ್ಕೋಸ್ಕರ ಏನ್ ಮಾಡಿದ್ರು, ಅವರು ಪ್ರತಿ ಸಾರಿನೂ ಸಹ 21 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಮತ್ತೆ ಭಗವಂತ ನರಸಿಂಹದೇವರಾಗಿ ನಾಸ್ತಿಕನಾಗಿದ್ದಂತಹ ಹಿರಣ್ಯಕಶಿಪುವನ್ನ ಏನ್ ಮಾಡ್ತಾರೆ, ಅವರ ಉಗುರುಗಳಿಂದ ಪ್ರಹ್ಲಾದರ ಒಂದು ಇದಕ್ಕೆ ಅವರ ಒಂದು ಭಕ್ತಿಗೆ ಮೆಚ್ಚಿ ಏನ್ ಮಾಡ್ತಾರಪ್ಪ ಅಂದ್ರೆ, ಕಂಬದಿಂದ ಬಂದು ಹಿರಣ್ಯಕಶಿಪುವನ್ನ ಏನ್ ಮಾಡ್ತಾರೆ, ತನ್ನ ಉಗುರುಗಳಿಂದ ಅಷ್ಟೇ, ಅವರ ಉಗುರು, ಅವನು ಎಂಥ ಶಕ್ತಿಶಾಲಿಯಾಗಿದ್ದ, ಅವನು ಬರೀ ಉಬ್ಬಿನ ಇದ್ರಿಂದನೇ ಅಲ್ಲಿದ್ದಂತ ಅಷ್ಟು 3 ಲೋಕಗಳ ಒಬ್ಬ ರಾಜ ಆಗಿದ್ರು ಸಹ ಅವನ್ ಏನ್ ಮಾಡ್ತಿದ್ದ, ಎಲ್ಲರನ್ನು ಅವನ ಇದ್ರಿಂದನೇ ಕಡೆಗಣ್ಣಿನ ನೋಟದಿಂದನೇ ಏನ್ ಮಾಡ್ತಿದ್ರು, ಉಬ್ಬಿನಿಂದ ಎಲ್ಲರನ್ನು ಸಂಹಾರ ಮಾಡ್ತಿದ್ರು. ಅಂತವರು ಎಲ್ಲ ಭಯ ಪಡ್ತಿದ್ದವರು ಹಿರಣ್ಯಕಶಿಪುವಿಗೆ. ಆದ್ರೆ ಭಗವಂತ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅವರು ಬರೀ ಉಗುರುಗಳಿಂದನೇ ಅವರನ್ನ ಸಂಹಾರ ಮಾಡಿದ್ರು. ಅಂದ್ರೆ ಅಷ್ಟು ಭಗವಂತನಿಗೆ ಶಕ್ತಿ ಇದೆ ಅಂತ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಮತ್ತೆ ಪರಶುರಾಮರು ಯಾಕೆ ಕ್ಷತ್ರಿಯರ ಮೇಲೆ ಅಷ್ಟು ಸಲ ದಾಳಿ ಮಾಡಿದ್ರು ಮಾತಾಜಿ? ಅಂದ್ರೆ ಕ್ಷತ್ರಿಯರು ಹರೇ ಕೃಷ್ಣ. ಅಂದ್ರೆ ಬ್ರಾಹ್ಮಣರನ್ನ ರಕ್ಷಿಸೋಕೋಸ್ಕರ ಅವರು ಅಷ್ಟು ಸರಿ ದಾಳಿ ಮಾಡಿದ್ರು. ನಮೋ ಬ್ರಾಹ್ಮಣ ದೇವಾಯ ಒಬ್ರಾದ್ಮೇಲೆ ಒಬ್ರೇ ಮಾತಾಡಿ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಅಂತ. ಮತ್ತೆ ಕ್ಷತ್ರಿಯರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಅವ್ರ ಪೊಸಿಷನ್ ನ ದುರುಪಯೋಗ ಮಾಡ್ಕೊಂಡು, ತುಂಬಾ ನಾವ್ ಹಿಂದಿನ ಶ್ಲೋಕದಲ್ಲಿ ಓದಿದ್ವಿ, ಶಂಬಲಗ್ರಮ ಹಿಂಗೆ ರಾಜರುಗಳು ಕೂಡ ಅವರೇ ಕಟುಕರಾಗಿ ತಯಾರಾಗ್ತಾರೆ ಅಂತ. ಅದಕ್ಕೋಸ್ಕರ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಪರಶುರಾಮರು ಏನ್ ಮಾಡ್ತಾರೆ, ಯಾರ್ಯಾರು ಕ್ಷತ್ರಿಯ ಇರ್ತಾರೋ ಅವ್ರನ್ನೆಲ್ಲ ಹುಡ್ಕೊಂಡೋಗಿ 21 ಸಲ ರೌಂಡ್ ಮಾಡ್ಕೊಂಡವರು ಎಲ್ಲಾರನ್ನೂ ನಾಶ ಮಾಡ್ತಾರೆ. ಅಂದ್ರೆ ಅವರು ಅವಿಧೇಯರಾಗಿರ್ತಾರೆ, ಶಾಸ್ತ್ರ ಪ್ರಕಾರ ಅವರು ನಡ್ಕೊಂತಾ ಇರಲ್ಲ ರಾಜನ ಪೊಸಿಷನ್ಗೆ, ಆದ್ರಿಂದ ಅವರು ಆ ರೀತಿ ಮಾಡ್ತಾರೆ. ಶಿವನಾಥ್ ಪ್ರಭು ಇದ್ದೀರಾ? ಶಿವನಾಥ್ ಪ್ರಭು, ಹರೇ ಕೃಷ್ಣ. ಪ್ರಭು ಓದ್ತೀರಾ? ನಾ ಓದ್ಲ ಪ್ರಭು? ಮಾತಾಜಿ ಒಂದ್ ನಿಮಿಷ, ಫಸ್ಟ್ ದೀಕ್ಷೆ ಆಗಿರೋರ್ಗು ಆಗ್ಲಿ ಅಂತ ಅಷ್ಟೇ. ಗೋಪಸುಂದರಿ ಮಾತಾಜಿ, ನೀವು ಓದ್ತೀರಾ? ನಿಮ್ಗೂ ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ಮಾತಾಜಿ. ಗೋಪಸುಂದರಿ ಮಾತಾಜಿ ಅವ್ರು ಓದ್ಲಿ ಮಾತಾಜಿ, ನಂದು ಆಗಿದೆಯಲ್ಲ ನಿನ್ನೆನೆ, ಆಮೇಲೆ ಲಾಸ್ಟ್ ವಿವರಣೆ ಕೊಡಕ್ಕೆ. ಮಾತಾಜಿ ನಾನು ಇನ್ನ ಈ ಬುಕ್ ನೋಡ್ತಿದ್ದೀನಿ. ಓದಿ ಮಾತಾಜಿ, ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ. ಭಗವಂತನ ಶಕ್ತಾವೇಶ ಅವತಾರವಾದ ನಾರದ ಮತ್ತು ಸ್ವಯಂ ಅವತಾರವಾದ ವರಹ
ಅದೇ ರೀತಿ ಪರೋಕ್ಷವಾಗಿ ಶಕ್ತಾವೇಶಿತನಾದ ಭಗವಾನ್ ಬುದ್ಧ ಜನ ಸಮುದಾಯದಲ್ಲಿ ದೈವ ಶ್ರದ್ಧೆಯನ್ನು ಹುಟ್ಟಿಸಿದರು. ರಾಮ ಮತ್ತು ಧನ್ವಂತರಿ ಭಗವಂತನ ಕೀರ್ತಿಯನ್ನು ಪ್ರದರ್ಶಿಸಿದರೆ ಬಲರಾಮ ಮೋಹಿನಿ ಮತ್ತು ವಾಮನ ಭಗವಂತನ ಸೌಂದರ್ಯವನ್ನು ಪ್ರದರ್ಶಿಸಿದರು. ದತ್ತಾತ್ರೇಯ, ಮತ್ಸ್ಯ, ಕುಮಾರ ಮತ್ತು ಕಪಿಲರು ಭಗವಂತನ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರದರ್ಶಿಸಿದರು. ನರ ಮತ್ತು ನಾರಾಯಣ ಋಷಿಗಳು ಭಗವಂತನ ವೈರಾಗ್ಯವನ್ನು ಪ್ರದರ್ಶಿಸಿದರು. ಹೀಗೆ ಭಗವಂತನ ಬೇರೆ ಬೇರೆ ಅವತಾರಗಳು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಆತನ ಬೇರೆ ಬೇರೆ ಲಕ್ಷಣಗಳನ್ನು ಪ್ರದರ್ಶಿಸಿದವು. ಆದರೆ ಆದಿಪುರುಷನಾದ ಭಗವಾನ್ ಕೃಷ್ಣನು ಮಾತ್ರ ದೇವೋತ್ತಮ ಪರಮಪುರುಷನ ಎಲ್ಲ ಲಕ್ಷಣಗಳನ್ನು ಪ್ರದರ್ಶಿಸಿದನು. ಆದುದರಿಂದಲೇ ಆತನು ಬೇರೆಲ್ಲ ಅವತಾರಗಳ ಮೂಲ ಆಕಾರ ಎಂಬುದು ನಿಶ್ಚಯವಾಗುವುದು. ಗೋಪಿಕಾ ಶ್ರೀಯರೊಂದಿಗೆ ಕೃಷ್ಣನು ನಡೆಸಿದ ಲೀಲೆಗಳು ಅವನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದೆ. ಇದೇ ಭಗವಾನ್ ಶ್ರೀಕೃಷ್ಣನು ಪ್ರದರ್ಶಿಸಿದ ಅತ್ಯಂತ ಅಸಾಮಾನ್ಯವಾದ ಲಕ್ಷಣ. ಗೋಪಿಯರೊಂದಿಗೆ ಶ್ರೀಕೃಷ್ಣನು ನಡೆಸಿದ ಲೀಲೆಗಳು ಕೇವಲ ದೈಹಿಕ ಪ್ರೇಮದ ಅಭಿವ್ಯಕ್ತಿ ಎಂಬಂತೆ ಮೇಲ್ನೋಟಕ್ಕೆ ಕಂಡರೂ ಆಧ್ಯಾತ್ಮಿಕ ಅಸ್ತಿತ್ವದ ಅನಂತದ ಮತ್ತು ಅರಿವಿನ ಅಭಿವ್ಯಕ್ತಿಯೇ ಆಗಿದೆ. ಗೋಪಿಯರೊಂದಿಗೆ ಕೃಷ್ಣನ ನಿರ್ದಿಷ್ಟ ಆಕರ್ಷಣೆಯ ಲೀಲೆಗಳನ್ನು ಯಾರೂ ಅಪಾರ್ಥ ಮಾಡಿಕೊಳ್ಳಬಾರದು. 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ಆಧ್ಯಾತ್ಮಿಕ ಲೀಲೆಗಳನ್ನು ಭಾಗವತವು ವರ್ಣಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಗೋಪಿಯರೊಂದಿಗೆ ನಡೆಸುವ ಲೀಲೆಗಳ ಆಧ್ಯಾತ್ಮಿಕ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೇರಿಸಲು ಉಳಿದ 9 ಸ್ಕಂದಗಳಲ್ಲಿ ಭಾಗವತವು ಓದುಗನನ್ನು ಸಿದ್ಧಪಡಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ನೀವು ಅದ್ರಲ್ಲಿ ಏನ್ ಅರ್ಥ ಮಾಡ್ಕೊಂಡಿರ ಹೇಳಿ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಭಾಗವತದಲ್ಲಿ ನಮ್ಗೆ ಭಗವಂತನ ಅವತಾರಗಳ ಬಗ್ಗೆ ನಾವು ಹಿಂದೆನೋ ತಿಳುವಳಿಕೆ ಪಟ್ಟಿದ್ವಿ. ಮೊದಲು ಗರ್ಭೋದಕಶಾಹಿ ವಿಷ್ಣುವಾಗಿ ನಾಭಿ ಕಮಲದಲ್ಲಿ ಬ್ರಹ್ಮನಿಂದ ಬ್ರಹ್ಮ ಉತ್ಪತ್ತಿಯಾದ್ರು ಅನ್ನೋದು ಅಂದ್ರೆ ಸೃಷ್ಟಿಯ ಆದಿ ಮೂಲದಲ್ಲಿ ಬ್ರಹ್ಮನಿಗೆ 4 ಜನ ಕುಮಾರರು. 2ನೆಯ ಅವತಾರವಾಗಿ ವರಹ ಅವತಾರ ಧಾರಣ ಮಾಡಿದ್ರು ಅಂತ ತಿಳುವಳಿಕೆ ಪಟ್ಟಿದ್ವಿ. 3ನೇ ಅವತಾರವಾಗಿ ನಾರದರು ಶಕ್ತಾವೇಶ ಅವತಾರವಾಗಿ ತಿಳುವಳಿಕೆ ಪಟ್ಟಿದ್ವಿ. ಮತ್ತೆ 4ನೇ ಅವತಾರ ಇಂದ್ರಿಯ ನಿಗ್ರಹಕ್ಕಾಗಿ ಇಲ್ಲಿ ನರನಾರಾಯಣನು ಅಸಾಧಾರಣವಾದ ತಪಸ್ಸನ್ನು ಆಚರಿಸಿದ್ರು ಅನ್ನೋದನ್ನು ತಿಳುವಳಿಕೆ ಪಟ್ಟಿದ್ವಿ. ಮತ್ತೆ 5ನೇ ಅವತಾರ ಭಗವಾನ್ ಕಪಿಲ ದೇವರು ಸಾಂಖ್ಯ ದರ್ಶನಕ್ಕಾಗಿ ಅವರ ಅವತಾರ ತಗೊಂಡಿದ್ರು. 6ನೇ ಅವತಾರವಾಗಿ ಋಷಿ ಮುನಿಗಳ ಅತ್ರಿಯ ಮಗನಾಗಿ ಅನುಸೂಯೆಯ ಮಗನಾಗಿ ಮತ್ತೆ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರು, ಆಕೆಯ ಗರ್ಭದಲ್ಲಿ ಅವತಾರ ತಗೊಂಡ್ರು. 7ನೇ ಅವತಾರವಾಗಿ ಪ್ರಜಾಪತಿ ರುಚಿ ಮತ್ತು ಆತನ ಪತ್ನಿ ರೂಪ ಮಗನಾಗಿ 7ನೇ ಅವತಾರ ತಗೊಂಡ್ರು ಭಗವಂತ. ಮತ್ತೆ 8ನೇ ಅವತಾರವಾಗಿ ನಾಭಿರಾಜ ಮತ್ತು ಪತ್ನಿ ಮನೋದೇವಿಯ ಋಷಭ ರಾಜನಾಗಿ ಭಗವಂತನ 8ನೇ ಅವತಾರ ತಗೊಂಡ್ರು. ಸಂಪೂರ್ಣವಾಗಿ ಯಾಕೆ ಅದು ಅವತಾರ ತಗೊಂಡ್ರು ಅಂದ್ರೆ ಸಂಪೂರ್ಣವಾಗಿ ಇಂದ್ರಿಯ ನಿಗ್ರಹಕ್ಕಾಗಿ. ಎಲ್ಲ ಆಶ್ರಮಗಳಿಗೆ ಯಾವ ರೀತಿ ಆಶ್ರಮಗಳಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಮತ್ತೆ ಇಂದ್ರಿಯ ನಿಗ್ರಹ ಯಾವ ತರ ಮಾಡ್ಬೇಕು ಅಂದ್ಬಿಟ್ಟು ಅವರು ಋಷಭ ರಾಜನಾಗಿ ಇದನ್ನ ಅವತಾರ ತಗೊಂಡ್ರು. 9ನೇ ಅವತಾರ ಪೃಥು ಮಹಾರಾಜನ ಭೂಮಿ ಯಾವ ರೀತಿ ಉಳುವೆ ಮಾಡ್ಬೇಕು ಮತ್ತೆ ಈ ಸಾಗಾಣಿಕೆ ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳುವಳಿಕೆ ಕೊಡೋದಕ್ಕೋಸ್ಕರ ಅವ್ರ ಅವತಾರ ತಗೊಂಡ್ರು. ಮತ್ತೆ 10ನೇ ಅವತಾರ ಮತ್ಸ್ಯ ಅವತಾರವಾಗಿ ತಗೊಂಡ್ರು. 11ನೇದು ಕೂರ್ಮ ಅವತಾರವಾಗಿ ಅವರು ಅಂದ್ರೆ ಕಡಗೋಲಾಗಿ ಭಗವಂತ ಅವತಾರ ತಗೊಂಡ್ರು. 12ನೇದು ಧನ್ವಂತರಿ ಅಂದ್ರೆ ನಮ್ದು ಆರೋಗ್ಯದ ಬಗ್ಗೆ ಯಾವ ರೀತಿಯಾಗಿ ಯಾವ ಔಷಧಿ ಮೆಡಿಸಿನ್ ಕೊಟ್ರು. ಮತ್ತೆ 13ನೇದು ಮೋಹಿನಿ ಭಗವಂತನೇ ಮೋಹಿನಿಯಾಗಿ ತುಂಬಾ ಸೌಂದರ್ಯ, ಆ ಸೌಂದರ್ಯದ ಮುಂದೆ ಯಾವ ಒಂದು ಇದನ್ನು ಲೆಕ್ಕಕ್ಕಿಲ್ಲ, ಅಷ್ಟು ಸೌಂದರ್ಯವತಿಯಾಗಿ ಅವರು ಮೋಹಿನಿಯಾಗಿ ಅವತಾರ ತಗೋತಾರೆ. 14ನೇ ಅವತಾರವಾಗಿ ನರಸಿಂಹನಾಗಿ ತಗೋತಾರೆ. ಮತ್ತೆ 15 ವಾಮನ ರೂಪದಲ್ಲಿ ಬರ್ತಾರೆ. ಮತ್ತೆ ಭೃಗುಪತಿ, ಇಷ್ಟು ಅವತಾರಗಳನ್ನ ಭಗವಂತ ತಗೋತಾರೆ. ಆದ್ರೆ ಎಲ್ಲ ಅವತಾರಗಳಿಗಿಂತ ಶ್ರೀಕೃಷ್ಣ ನಡೆಸಿದ ಅತ್ಯಂತ ಆನಂದ ಮತ್ತು ಅರಿವಿನ ಅಭಿವ್ಯಕ್ತಿಯಾಗಿದೆ. ಗೋಪಿಯರೊಂದಿಗೆ ಕೃಷ್ಣ ನಿರ್ದಿಷ್ಟ ಆಕರ್ಷಣೆಯ ಲೀಲೆಗಳನ್ನು ಯಾರು ಅಪಾರ್ಥ ಮಾಡಿಕೊಳ್ಳಬಾರದು. ಅಂದ್ರೆ ಭಗವಂತ ಕೃಷ್ಣನಾಗಿ ಅವತಾರ ತಗೋತಾರೆ ದ್ವಾಪರ ಯುಗದಲ್ಲಿ. ಆವಾಗ ಏನಪ್ಪಾ ಅಂದ್ರೆ ನಾವು ಅನ್ಕೋತೀವಿ ಈ ನಮ್ಮ ತರ ದೇಹ
ತಿಳುವಳಿಕೆ ಇಲ್ದಿರೋರು ನಾವೇನು ಅನ್ಕೋತೀವಿ ಅಂದ್ರೆ ನಮ್ ತರ ಅವ್ರದ್ದು ದೇಹ ಸಂಬಂಧದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆದ್ರೆ ಭಗವಂತ ಇಲ್ಲಿ ಗೋಪಿಯರೊಂದಿಗೆ ಕೃಷ್ಣನ ನಿರ್ದಿಷ್ಟ ಆಕರ್ಷಣೆಯ ಲೀಲೆಯನ್ನು ಯಾರು ಅಪಾರ್ಥ ಮಾಡಿಕೊಳ್ಬಾರ್ದು. ಅಂದ್ರೆ ನಾವು ನಮ್ಮ ಕಲ್ಪನೆಯಲ್ಲಿ ಭಗವಂತನನ್ನ ಅಪಾರ್ಥ ಮಾಡ್ಕೋಬಾರ್ದು ಅನ್ನೋದು ಇಲ್ಲಿ ಪ್ರಭುಪಾದ ತಿಳಿಸ್ತಾ ಇದ್ದಾರೆ. 10ನೆಯ ಸ್ಕಂದದಲ್ಲಿ ಕೃಷ್ಣನ ಆಧ್ಯಾತ್ಮಿಕ ಲೀಲೆಗಳನ್ನು ಭಾಗವತವು ವರ್ಣಿಸುತ್ತದೆ. ಅಂದ್ರೆ ನಾವು ದಿಢೀರ್ ಅಂದ್ಬಿಟ್ಟು ಆ ಒಂದು ರಾಸಲೀಲೆ ಇದಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ 1ನೇ ಸ್ಕಂದದಿಂದ 9ನೇ ಸ್ಕಂದದ ತನಕ ನಾವು ತಿಳುವಳಿಕೆ ಪಡಿಬೇಕು ಅನ್ನೋದು ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಭಗವಾನ್ ಶ್ರೀಕೃಷ್ಣನು ಗೋಪಿಯರೊಂದಿಗೆ ನಡೆಸುವ ಲೀಲೆಗಳ ಆಧ್ಯಾತ್ಮಿಕ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೇರಿಸಲು ಉಳಿದ 9 ಸ್ಕಂದಗಳಲ್ಲಿ ಭಾಗವತವು ಓದುಗರನ್ನು ಸಿದ್ಧಪಡಿಸುತ್ತದೆ. ಅಂದ್ರೆ ನಾವು 1ನೇ ಸ್ಕಂದದಿಂದ 9ನೇ ಸ್ಕಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಏನು ಅಪಾರ್ಥವಾದ ತಿಳುವಳಿಕೆ ಇದೆಯಾ ಅದನ್ನ ನಾವು ತಿಳುವಳಿಕೆ ಪಡಿತೀವಿ ಅನ್ನೋದು ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ ಮಾತಾಜಿ. ಅಂದ್ರೆ ದಿಢೀರ್ ಅಂತ 10ನೇ ಸ್ಕಂದಕ್ಕೆ ಹೋಗಿ ಅದನ್ನ ತಿಳುವಳಿಕೆ ಪಡಿಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾವು ಈ ತಿಳುವಳಿಕೆ ಏನು ಪಡಿತಿದೀವೋ ಅದು ಈ ಓದುಗರನ್ನ ಸಿದ್ಧಪಡಿಸ್ತದೆ. ಅಂದ್ರೆ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸ್ಟಡಿ ಆಗ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನ್ಬಿಟ್ಟು ಅಂತ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಎಲ್ಲಾ ಅವತಾರಗಳ ಬಗ್ಗೆ ವಿವರಣೆ ಕೊಟ್ಟು ಭಾವಾರ್ಥದಲ್ಲಿ ಏನಿದೆಯೋ ಅದನ್ನ ತಿಳಿಸಿದ್ರೆ ಧನ್ಯವಾದಗಳು ಮಾತಾಜಿ. ಶಿವನಾಥ್ ಪ್ರಭು ಓದಿ ಮಾತಾಜಿ. ಕುಮುದ ಮಾತಾಜಿ ಅವರು. ಶ್ರೀಲ ಗೋಸ್ವಾಮಿಯವರ ಹೇಳಿಕೆಯ ಪ್ರಕಾರ ಭಗವಾನ್ ಕೃಷ್ಣನು ಬೇರೆಲ್ಲ ಅವತಾರಗಳ ಮೂಲ ಆಕಾರ. ಅಧಿಕಾರವಾಣಿಯಿಂದ ನುಡಿಯುವ ಬೇರೆ ಮೂಲಗಳು ಇದನ್ನೇ ಹೇಳುತ್ತವೆ. ಭಗವಾನ್ ಕೃಷ್ಣನು ಬೇರೆ ಯಾವುದೇ ಮೂಲದ ಅವತಾರವಲ್ಲ. ಅವನ ಪುರುಷಾವತಾರದಲ್ಲಿ ಆತ್ಯಂತಿಕ ಸತ್ಯದ ಎಲ್ಲಾ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸಿಕೊಳ್ಳುತ್ತವೆ. ಭಗವದ್ಗೀತೆಯಲ್ಲಿ ಭಗವಂತನು ಸ್ಪಷ್ಟವಾಗಿಯೇ ತನಗಿಂತ ಹಿರಿದಾದ ಅಥವಾ ಸಮಾನವಾದ ಸತ್ಯ ಇನ್ನೊಂದಿಲ್ಲ ಎಂಬುದಾಗಿ ಘೋಷಿಸುತ್ತಾನೆ. ಶ್ರೀಕೃಷ್ಣನು ತನ್ನ ಹೊರತು ಬೇರೊಂದು ಆಕಾರವನ್ನು ಹೊಂದಿಲ್ಲ ಎಂಬುದನ್ನು ಖಚಿತಪಡಿಸಲು ಸ್ವಯಂ ಎಂಬ ಪದವನ್ನು ಈ ಶ್ಲೋಕದಲ್ಲಿ ವಿಶೇಷವಾಗಿ ಬಳಸಲಾಗಿದೆ. ಬೇರೆ ಅವತಾರಗಳ ಬಗ್ಗೆ ಮಾತನಾಡುವಾಗ ಆಯಾ ಅವತಾರಗಳ ನಿರ್ದಿಷ್ಟ ಕಾರ್ಯಭಾರವನ್ನು ಗಮನಿಸಿ ಭಗವಾನ್ ಎಂಬ ಪದವನ್ನು ಬಳಸಲಾಗುವುದಾದರೂ ಎಲ್ಲಾ ಆ ಅವತಾರಗಳನ್ನು ಪರಮಪುರುಷ ಎಂದು ಕರೆಯಲಾಗುವುದಿಲ್ಲ. ಈ ಶ್ಲೋಕದಲ್ಲಿ ಬರುವ ಸ್ವಯಂ ಎಂಬ ಪದವು ಪಾರಮ್ಯವು ಸಾರಸರ್ವಸ್ವ ಎಂಬುದನ್ನು ಸೂಚಿಸುತ್ತದೆ. ಹರೇ ಕೃಷ್ಣ. ಇಲ್ಲಿ ಹೇಳ್ಬೋದಾ ಮಾತಾಜಿ? ಹೇಳಿ ಮಾತಾಜಿ. ಇಲ್ಲಿ ವೇದವ್ಯಾಸರು ನಮ್ಗೆಲ್ಲರಿಗೂ ಗೊತ್ತು ಎಷ್ಟು ಪುರಾಣಗಳನ್ನ ಶಾಸ್ತ್ರಗಳನ್ನ ಹೇಗೆ ಬರೆದಿದ್ದಾರೋ ಹಾಗೇನೆ ಶ್ರೀಲ ಗೋಸ್ವಾಮಿಯವರು ಕೂಡ ಅವ್ರಿಗೆ ಈಕ್ವಲ್ ಆಗಿ ಪ್ರತಿಯೊಂದನ್ನು ಕೂಡ ಅವರು ಕೂಲಂಕುಷವಾಗಿ ಅದ್ರ ಬಗ್ಗೆ ಬರೆದಿದ್ದಾರಂತೆ. ವೇದವ್ಯಾಸರಿಗೆ ಸಮಾನವಾಗಿ ಬರೆದಿದ್ದಾರಂತೆ ಯಾರು? ಶ್ರೀಲ ಗೋಸ್ವಾಮಿಯವರು. ಅವರು ಹೇಳ್ತಾರೆ, ಇದನ್ನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಜೀವ ಗೋಸ್ವಾಮಿಯವರು. ಇವರು ಯಾರು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಷಡ್ ಗೋಸ್ವಾಮಿಗಳಲ್ಲಿ ಒಬ್ರು. ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಈ 6 ಗೋಸ್ವಾಮಿಗಳಿಗೆ ಕೊಟ್ಬಿಡ್ತಾರಂತೆ ಕಂಪ್ಲೀಟ್ ಇದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ. ಈಗ ನಾವ್ ವೃಂದಾವನ ನೋಡ್ತಾ ಇದೀವಲ್ವಾ, ವೃಂದಾವನದಲ್ಲಿ ಈಗ ಒಂದೊಂದು ಪ್ಲೇಸ್ ನೋಡ್ತಾ ಇದೀವಲ್ಲ ಅದೆಲ್ಲ ಷಡ್ ಗೋಸ್ವಾಮಿಗಳು ನಿರ್ಮಿಸಿರುವಂತಂತೆ. ಏನೇನ್ ಈ ಪ್ಲೇಸ್ಗಳು ನೋಡ್ತೀವಲ್ವಾ ಎಲ್ಲ ಏನು ಗೊತ್ತಿಲ್ದಂಗೆ ಕ್ಲೋಸ್ ಗಳಾಗ್ಬಿಟ್ಟಿತ್ತಂತೆ. ಅದ್ರ ಕುರುನೇ ಸಿಕ್ತಿರ್ಲಿಲ್ವಂತೆ ಆ ಪ್ಲೇಸ್ಗಳು ಯಾವ್ದ್ಯಾವ್ದು ಅನ್ನೋದು. ಏನಕ್ಕೆ ಅಂದ್ರೆ ಆಗಿನ ಇದ್ರಲ್ಲಿ ಮೊಘಲವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಏನ್ ಮಾಡಿರ್ತಾರೆ, ಬಂದು ದಾಳಿ ಮಾಡ್ಬಿಟ್ಟು ಫುಲ್ ನಾಶ ಮಾಡ್ಬಿಟ್ಟಿರ್ತಾರೆ. ಆ ಪ್ಲೇಸ್ ಕಂಡುಹಿಡಿಯಕ್ ಆಗ್ಬಾರ್ದು ಅನ್ನೋ ತರ ಎಲ್ಲ ಫುಲ್ ನಾಶ ಮಾಡ್ಬಿಟ್ಟಿರ್ತಾರಂತೆ. ಸೊ ಅಟ್ಲೀಸ್ಟ್ ಸ್ವಲ್ಪ ಏನ್ ಇರುತ್ತಲ್ಲ ಆ ಜಾಗಗಳನ್ನ ಈಗ ನಾವೇನ್ ರಾಧಾಕುಂಡ್ ನೋಡ್ತೀವಿ, ಶ್ಯಾಮಾಕುಂಡ್ ನೋಡ್ತೀವಿ, ಏನೇನ್ ನಾವೀಗ ನೋಡ್ತೀವಲ್ವಾ, ನಂದಗಾವು, ಈ ಪ್ಲೇಸ್ ಎಲ್ಲ ಇವೆಲ್ಲ ಯಾರು ಮಾಡಿದ್ದಾರೆ ಅಂದ್ರೆ ಷಡ್ ಗೋಸ್ವಾಮಿಗಳು ರಚಿಸಿರುವಂತರದಂತೆ ಈ ಪ್ಲೇಸ್ಗಳನ್ನೆಲ್ಲ. ಸೊ ಈ ಜಾಗದಲ್ಲಿ ಇದು ಇತ್ತು ಅಂತ ಹೇಳಿ ಏನ್ ಮಾಡ್ತಾರೆ, ಷಡ್ ಗೋಸ್ವಾಮಿಗಳು ರಚನೆ ಮಾಡ್ತಾರೆ. ಷಡ್ ಗೋಸ್ವಾಮಿಗಳಿಗೆ ಅದು ಹೇಗೆ ಗೊತ್ತಾಯ್ತು ಅಂತ ನಮ್ಗೆಲ್ಲ ಯೋಚನೆ ಬರ್ಬೋದು. ಯಾಕೆ ಅಂದ್ರೆ ಷಡ್ ಗೋಸ್ವಾಮಿಗಳು ರಾಧಾಕೃಷ್ಣರ ಲೀಲೆಯಲ್ಲಿ ಅವರು ಭಾಗವಹಿಸಿದ್ರಂತೆ. ಅವರು ತುಂಬಾ ಮಹಾನ್ ಒಬ್ಬ ಭಕ್ತರಾಗಿದ್ರಂತೆ, ಅವರೆಲ್ಲ ಮಂಜರಿಗಳಾಗಿದ್ರಂತೆ. ಅದ್ರಿಂದ ಸೊ ಹೀಗೆ ಅದ್ರಲ್ಲಿ ಜೀವ ಗೋಸ್ವಾಮಿ ಅವರು ಒಬ್ರು ಇದನ್ನೆಲ್ಲ ರಚನೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಇಲ್ಲಿ ಇನ್ನು ಕೆಲವೊಂದು ಹೇಳ್ತಾರೆ, ತನಗಿಂತ ಹಿರಿದಾದ ಅಥವಾ ಸಮಾನವಾದ ಸತ್ಯ ಇನ್ನೊಂದಿಲ್ಲ ಅಂದ್ರೆ, ಈಗ ನಮ್ಗೆ ಗೊತ್ತು ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವಾ, ಮತ್ತಃ ಪರಂತರ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಸೂತ್ರೇ ಮಣಿಗಣ ಇವ. ಹೇಗೆ ಒಂದು ಮುತ್ತಿನ ಹಾರ ಯಾವ್ದು ಹಿಡ್ಕೊಂಡಿರುತ್ತೆ, ಅದ್ರಲ್ಲಿರುವಂತ ಶಕ್ತಿ ದಾರ,
ಅಲ್ವಾ? ಆ ದಾರ ಇಲ್ದಿದ್ರೆ ಹಾರವೂ ಇಲ್ಲ. ಅದೇ ತರ ನನ್ನಿಂದನೇ ಇಲ್ಲ ಅಂತ ಭಗವಂತ ಇಲ್ಲಿ ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ನಾನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾರೆ. ಅಹಂ ಸರ್ವಸ್ಯ ಪ್ರಭು ಮತ್ತಃ ಸರ್ವಂ ಪ್ರವರ್ತತೆ ಅಂತ ಹೇಳ್ತಾರೆ. ಇಲ್ಲಿ ಸ್ವಯಂ ಅಂತ ಪದ ಯೂಸ್ ಮಾಡ್ತಾರೆ. ಏನಕ್ಕೆ ಸ್ವಯಂ ಅಂದ್ರೆ ನಾನೇ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಯಾರನ್ನು ಇದು ಹೇಳಕ್ಕಾಗಲ್ಲ, ಭಗವಂತನ್ ಮಾತ್ರ ಆತರ ಹೇಳ್ಬೋದು ಅಂತ ಇಲ್ಲಿ ಸೂಚಿಸುತ್ತೆ ಅಂತ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ, ತುಂಬಾ ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ವರ್ಣನೆ ಕೊಟ್ರಿ. ಶಿವನಾಥ್ ಪ್ರಭುಜಿ ಇದ್ದೀರಾ? ಹರೇ ಕೃಷ್ಣ ಪ್ರಭು, ಶಿವನಾಥ್ ಪ್ರಭು. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಪ್ರಭು. ನೆಕ್ಸ್ಟ್ ಪ್ಯಾರ ಓದ್ಬಿಟ್ಟು ಅದ್ರ ಬಗ್ಗೆ ಹೇಳಿ ಪ್ರಭು. ಹಾ ಮಾತಾಜಿ. ಸಾರಾ ಸರ್ವಸ್ವನಾದ ಕೃಷ್ಣ ಅದ್ವಿತೀಯನಾಗಿದ್ದಾನೆ. ಅವನು ತನ್ನನ್ನು ತಾನೇ ಬೇರೆ ಬೇರೆ ಭಾಗಗಳಾಗಿ, ಅಂಶಗಳಾಗಿ ಮತ್ತು ಕಣಗಳಾಗಿ ವಿಸ್ತರಿಸಿಕೊಂಡಿದ್ದಾನೆ. ಸ್ವಯಂ ರೂಪ, ಸ್ವಯಂ ಪ್ರಕಾಶ, ತದೇಕಾತ್ಮ, ಪ್ರಭಾವ, ವೈಭವ, ವಿಲಾಸ, ಅವತಾರ, ಆವೇಶ ಮತ್ತು ಜೀವ ಇವೇ ಆ ವಿಸ್ತರಣೆಗಳು. ಈ ಎಲ್ಲ ವಿಸ್ತರಣೆಗಳಿಗೂ ಆಯಾ ವ್ಯಕ್ತಿಗಳಿಗೆ ಹೊಂದುವಂತೆ ಅನಂತವಾದ ಶಕ್ತಿಗಳನ್ನು ನೀಡಲಾಗಿದೆ. ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಪರಿಣಿತರಾಗಿರುವವರು ಸಾರ ಸರ್ವಸ್ವನಾದ ಕೃಷ್ಣನು 64 ಪ್ರಮುಖ ಲಕ್ಷಣಗಳನ್ನು ಹೊಂದಿದ್ದಾನೆಂದು ಸೂಕ್ಷ್ಮವಾಗಿ ಪರಿಶೀಲಿಸಿ ನುಡಿದಿದ್ದಾರೆ. ಭಗವಂತನ ಎಲ್ಲಾ ವಿಸ್ತರಣೆಗಳು ಮತ್ತು ವಿಸ್ತಾರಾಂಶಗಳು ಸ್ವಲ್ಪ ಪ್ರಮಾಣದಲ್ಲಿ ಈ ಬಗೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಆದರೆ ಶ್ರೀಕೃಷ್ಣನು ಮಾತ್ರ 100ಕ್ಕೆ 100 ಲಕ್ಷಣಗಳನ್ನು ಹೊಂದಿರುತ್ತಾನೆ. ಮತ್ತು ಶ್ರೀಕೃಷ್ಣನ ಸ್ವಾಂಶ ವಿಸ್ತರಣೆಗಳಾದ ಸ್ವಯಂ ಪ್ರಕಾಶ, ತದೇಕಾತ್ಮ ಮತ್ತು ಅವತಾರ ಎನಿಸಿಕೊಳ್ಳುವ ಎಲ್ಲಾ ವಿಷ್ಣು ತತ್ವಗಳು ಪ್ರತಿಶತ 93 ಆಧ್ಯಾತ್ಮಿಕ ಲಕ್ಷಣಗಳನ್ನು ಹೊಂದಿರುತ್ತವೆ. ಅವತಾರವೂ ಅಲ್ಲದ, ಆವೇಶವೂ ಅಲ್ಲದ, ಅವುಗಳ ಮಧ್ಯಸ್ಥಿತಿಯೂ ಅಲ್ಲದ ಶಿವನು ಹೆಚ್ಚು ಕಡಿಮೆ 74% ಲಕ್ಷಣಗಳನ್ನು ಹೊಂದಿರುತ್ತಾನೆ. ಆದರೆ ಜೀವನಾದ ಬೇರೆ ಬೇರೆ ಮಟ್ಟಗಳಲ್ಲಿರುವ ಜೀವಿಗಳು ಗರಿಷ್ಠ 78% ಈ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಭೌತಿಕ ಅಸ್ತಿತ್ವದ ಬದ್ಧ ಸ್ಥಿತಿಯಲ್ಲಿ ಜೀವಿಗಳು ಈ ಲಕ್ಷಣಗಳನ್ನು ಬಹಳ ಅಲ್ಪ ಪ್ರಮಾಣದಲ್ಲಿ ಜೀವಿಗಳ ಜೀವನ ಪುಣ್ಯ ಕರ್ಮಕ್ಕೆ ತಕ್ಕಂತೆ ಬದಲಾಗುವ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಜೀವಿಗಳಲ್ಲಿ ಅತ್ಯಂತ ಪರಿಪೂರ್ಣನಾದವನು ಬ್ರಹ್ಮ. ಅವನು ಒಂದು ವಿಶ್ವದ ಪರಮಾಧಿಕಾರಿ. ಆತನು 100ಕ್ಕೆ 78% ಲಕ್ಷಣಗಳನ್ನು ಪೂರ್ಣವಾಗಿ ಹೊಂದಿರುತ್ತಾನೆ. ಉಳಿದ ದೇವತೆಗಳು ಇದೇ ಲಕ್ಷಣಗಳನ್ನು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಮನುಷ್ಯ ಜೀವಿಗಳಲ್ಲಂತೂ ಈ ಲಕ್ಷಣಗಳು ತೀರಾ ಅಲ್ಪ ಪ್ರಮಾಣದಲ್ಲಿವೆ. ಮನುಷ್ಯ ಜೀವಿಯೊಬ್ಬ ಪರಿಪೂರ್ಣತೆಯ ಮಾದರಿ ನೆಲೆಯನ್ನು ಹೊಂದುವುದೆಂದರೆ 100ಕ್ಕೆ 78% ಲಕ್ಷಣಗಳನ್ನು ಪೂರ್ಣವಾಗಿ ಸಾಧಿಸಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ ಪ್ರಭು. ಇಲ್ಲಿ ಕೃಷ್ಣ ಯಾವ ರೀತಿ ದೇವೋತ್ತಮ ಪರಮ ಪುರುಷ ತನ್ನನ್ನ ತಾನು ವಿಸ್ತಾರ ಮಾಡ್ಕೊಂತಾರೆ, ಮತ್ತೆ ಜೀವಿಗಳಲ್ಲಿ ಏನೇನ್ ಶಕ್ತಿ ಇರುತ್ತೆ, ದೇವತೆಗಳಲ್ಲಿ ಏನೇನ್ ಶಕ್ತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಪ್ರಭುಪಾದ್ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಭಗವಂತನಲ್ಲಿ ಎಲ್ಲಾ ಲಕ್ಷಣಗಳನ್ನ ಅವರು ಒಂದೊಂದು ರೂಪ ತಗೊಂಡಾಗ ಅವರು ಯಾವ ರೀತಿ ಪ್ರದರ್ಶನ ಮಾಡಿದ್ರು ಅನ್ನೋದನ್ನ ನಮ್ಗೆ ಇಲ್ಲಿ ಪ್ರಭುಪಾದ್ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಾವು ಅಷ್ಟೇ ತಿಳುವಳಿಕೆ ಪಟ್ಟಂಗೆ ಒಂದ ಸಣ್ಣ ಮನೆಯಲ್ಲಿ ದೀಪ ಯಾವ ರೀತಿ ಬೆಳಗುತ್ತೋ, ಒಂದು ಸಣ್ಣ ದೀಪ ಆ ಮನೆ ತುಂಬಾ ಹೆಂಗೆ ಬೆಳಗುತ್ತೋ, ಇದನ್ನ ಪ್ರಭುಪಾದ್ ನಮ್ಗೆ ಉದಾಹರಣೆ ಕೊಟ್ಟವ್ರೆ. ಈ ಪ್ರಕಾರದಲ್ಲಿ ನಾವು ಅರ್ಥ ಮಾಡ್ಕೊಂಡಾಗ ಭಗವಂತನಲ್ಲಿ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳುವಳಿಕೆ ಪಟ್ಕೊಬಹುದು. ಒಂದು ಮನೆಗೆ ಸಣ್ಣ ಒಂದು ದೀಪ ಸಾಕು ಆ ಮನೆನ ಬೆಳಗೋದಿಕ್ಕೆ. ಅದೇ ಪ್ರಕಾರದಲ್ಲಿ ಒಂದು ರೋಡ್ನ ಬೆಳಗ್ಬೇಕಾದ್ರೆ ಬಲ್ಪರಿ ಬರ್ಪು ಅಂತ ಏನ್ ಹೇಳ್ತೀವಿ, ಒಂದು 250-500 ಕ್ಯಾಂಡ್ಲ್ ಇರ್ತಕ್ಕಂಥ ಬಲ್ಪ್ ಬೇಕು. ಒಂದು ಸ್ಟೇಡಿಯಂನ ಬೆಳಗ್ಬೇಕಾದ್ರೆ ಅದಕ್ಕಿನ್ನ ಆ ತರದ್ದು ಮರ್ಪುರಿ ಪರ್ವತದ 1000 ಬಲ್ಪ್ ಹಾಕಿದ್ರೆ ಒಂದು ಸ್ಟೇಡಿಯಂನ ಬೆಳಗುತ್ತೆ. ಈ ಇಡೀ ವಿಶ್ವನೇ ಬೆಳಗ್ಬೇಕಾದ್ರೆ ಸೂರ್ಯನೇ ಬರ್ಬೇಕು. ಸೂರ್ಯನ ಪ್ರಕಾಶ ಏನಾಗುತ್ತೆ, ಇಡೀ ವಿಶ್ವನ ಬೆಳಗುತ್ತೆ. ಅದೇ ಪ್ರಕಾರದಲ್ಲಿ ಇಲ್ಲಿ ಜೀವಾತ್ಮಗಳದ್ದು ಶಕ್ತಿ ಯಾವ ರೀತಿ ಇದೆ, ಭಗವಂತನ ಶಕ್ತಿ ಯಾವ ರೀತಿ ಏನಾದ್ರು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಬಹುದು. ಎರಡನೇದಾಗಿ ಹಿರಣ್ಯಕಶಿಪುದು ನಮ್ಗೆ ಇಲ್ಲಿ ತಿಳುವಳಿಕೆ ಕೊಟ್ಟಿದ್ದಾರೆ. ಹಿರಣ್ಯಕಶಿಪು ಎಷ್ಟು ಶಕ್ತಿವಂತ ಆಗಿದ್ದ ಅಂದ್ರೆ
ಆತ ಇಡೀ ಈ ಸೃಷ್ಟಿ ಏನಿದೆ, ಸೃಷ್ಟಿಯಲ್ಲಿ ದೇವತೆಗಳೇನಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇಬ್ಬರನ್ನ ಬಿಟ್ಟು ಇನ್ ಮಿಕ್ಕಿದವ್ರನ್ನೆಲ್ಲಾರನು ಸಹ ಆತ ಎದುರಿಸ್ಕೊಂತ ಇದ್ದ. ಅಂದ್ರೆ ಆತನ ಉಬ್ಬಿನ ಕುಡಿ ನೋಟದಲ್ಲೇನೆ ಅವನು ಆ ಕಣ್ಣಿನ ಕುಡಿ ನೋಟ, ಉಬ್ಬನ್ನ ನೀವು ಇದ್ ಮಾಡಿದ್ರೆ ಸಾಕು, ಅವ್ರೆಲ್ಲಾರು ಸಹ ಎದುರ್ಕೊಂಡು ಅವ್ರು ಹೇಳ್ದಂಗೆ ಆ ಅಪ್ಪಣೆ ಪ್ರಕಾರವಾಗಿ ಎಲ್ಲಾ ದೇವತೆಗಳು ಕೆಲಸ ಮಾಡ್ತಾ ಇದ್ರು. ಅಂತ ಹಿರಣ್ಯಕಶಿಪನ ಕೊಲ್ಬೇಕಾದ್ರೆ ಸಾಮಾನ್ಯ ಅವತಾರದಲ್ಲಿ ಬಂದ್ರೆ ಕೊಲ್ಲೋದಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಭಗವಂತ ಉಗ್ರವಾದ ರೂಪ ನರಸಿಂಹದೇವರಾಗಿ ಬಂದು ಆ ಹಿರಣ್ಯಕಶಿಪನ ಒಂದು ಸಣ್ಣದು ಹುಳನ ಯಾವ ರೀತಿ ನಾವು ಒಂದು ಸೊಳ್ಳೆನ ಹೊಡೆದಿ ಪಕ್ಕಕ್ಕೆ ಹಾಕ್ಬಿಡ್ತೀವೋ ಆ ಪ್ರಕಾರದಲ್ಲಿ ಅಂತ ದೈತ್ಯಕಾರವಾದ ಹಿರಣ್ಯಕಶಿಪನ ಹಾಕ್ಬಿಡ್ತಾರೆ. ಇದು ಉಗ್ರವಾದ ರೂಪ ಮತ್ತೆ ಮಹಾಶಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ ನರಸಿಂಹದೇವರು. ಅದೇ ಪ್ರಕಾರದಲ್ಲಿ ರಾಮ ದೇವ್ರನ್ನ ನಾವು ಉದಾಹರಣೆಯಾಗಿ ತಗೊಂಡಾಗ, ರಾಮದೇವರು ಸೌಮ್ಯ ಮೂರ್ತಿ, ತುಂಬಾ ಸೌಮ್ಯವಾಗಿರ್ತಾರೆ. ಆದ್ರೆ ಅಗಾಧವಾದ ಶಕ್ತಿ ಇದ್ರೂ ಸಹ ಆ ಶಕ್ತಿನ ಅವ್ರು ಎಲ್ಲೂ ಸಹ ಪ್ರದರ್ಶನ ಮಾಡೋದಿಲ್ಲ. ಎಲ್ಲಾ ಜನರುಗಳ ಹತ್ರನು ಅವರು ಸಾಧುವಾಗಿ ಇರ್ತಾರೆ, ಎಲ್ಲಾರ್ದು ಪ್ರೀತಿ ಸಂಪಾದನೆ ಮಾಡಿ ಅಲ್ಲಿ ಸೌಮ್ಯವಾದ್ದು ಒಂದು ರೂಪನ ಅವರು ಪ್ರದರ್ಶನ ಮಾಡ್ತಾರೆ. ಅದೇ ಪ್ರಕಾರಾಗಿ ಪರಶುರಾಮ ದೇವರು ಬಂದಾಗಲೂ ಸಹ ಎಲ್ಲಾ ಏನು ಇವರು ಕ್ಷತ್ರಿಯರಿದ್ರು, ಅಂದ್ರೆ ಶೂದ್ರ ಕ್ಷತ್ರಿಯರು ಅಂದ್ರೆ ಅವರು ರಕ್ಷಣೆ ಕೊಡೋ ಅಂತವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರೇ ದಬ್ಬಾಳಿಕೆಯನ್ನ ಮಾಡ್ತಾ ಇರೋಂತ ಸ್ಥಳದಲ್ಲಿ ಪರಶುರಾಮ ದೇವರಾಗಿ ಬಂದು ಶಕ್ತಿಯಾವೇಶ ವೃತ್ತದಲ್ಲಿ ಏನ್ ಮಾಡ್ತಾರೆ, ಅವರು ಈ ಮಾನವರನ್ನೆಲ್ಲ ಎಲ್ಲರೂ ಅವರು ಸಂಹಾರ ಮಾಡ್ತಾರೆ. ಅದು ಒಂದೇ ಶಕ್ತಿ. ಈ ಪ್ರಕಾರದಲ್ಲಿ ಭಗವಂತ ಎಷ್ಟು ಲೀಲೆಗಳನ್ನ ಮಾಡಿದನೋ ಅಲ್ಲಿ ಅದಕ್ಕೆ ತಕ್ಕನಾಗಿ ಬಂದು ಆ ಲೀಲೆಗಳನ್ನ ಅವರು ಮಾಡಿ ಹೋಗ್ತಾರೆ. ಧನ್ವಂತರಿ ಆಗಿರ್ಬೋದು, ಮೋಹಿನಿ ಆಗಿರ್ಬೋದು, ಅಲ್ಲೆಲ್ಲ ಒಂದೊಂದೇ ಶಕ್ತಿನ ಪ್ರದರ್ಶನ ಮಾಡಿ ಹೋಗಿದ್ದಾರೆ. ಆದ್ರೆ ಕೃಷ್ಣ ಆಗಿ ಅವ್ರು ಯಾವಾಗ ಅವತಾರನ ಮಾಡ್ತಾರೋ ಅಲ್ಲಿ ಭಗವಂತ ಈ ಗೋಲೋಕ ವೃಂದಾವನದಲ್ಲಿ ಅವರು ಬಂದು ಇಳಿದಾಗ್ಲೇನೆ ಅವ್ರು ಏನ್ ಮಾಡ್ತಾರೆ, ಅವರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವಕಿಗೆ ಮತ್ತೆ ಇವ್ರಿಗೆ ತೋರಿಸ್ಕೊಂತಾರೆ. ಪೂರ್ಣ ಪ್ರಮಾಣದಲ್ಲಿ ಅವರು ತೋರಿಸ್ತಾರೆ. ಅಂತಂದ್ರೆ ಅವರು ಸ್ವಯಂ ಕಿರೀಟಧಾರಣೆಯಾಗಿ ಚಕ್ರ ಪದ್ಮ ಶಂಖಗಳನ್ನೆಲ್ಲ ಧಾರಣೆ ಮಾಡ್ಕೊಂಡು ಅವರು ಬಂದು ಅಲ್ಲೇ ಅವರು ಇಲ್ಲಿ ಲೋಕದಲ್ಲಿ ಕಾಣಿಸ್ಕೊಬೇಕಾದ್ರೇನೆ ಅವ್ರು ಆ ಪ್ರಕಾರದಲ್ಲಿ ಕಾಣಿಸ್ಕೊಂತಾರೆ. ಮತ್ತೆ ಆ ಬಾಲ್ಯ ಲೀಲೆಯಲ್ಲಿ ನಾವು ನೋಡ್ಬೋದು, ಸಾಕಷ್ಟು ದೈತ್ಯರನ್ನ ಅವರು ಎಳೆ ಮಗು ಆಗಿರುವಾಗಿಂದಾನೇ ಅವರು ಅಂದ್ರೆ ಅವ್ರ ಜನ್ಮ ಇಲ್ಲಿ ಕಾಣಿಸ್ಕೊಂಡಾಗಿಂದನೂ ಸಹ ಅವರು ಆ ಪ್ರದರ್ಶನ ಮಾಡ್ತಾರೆ. ಎಲ್ಲಾ ತರದ್ದು ಶಕ್ತಿನ ತೋರಿಸ್ತಾರೆ. ಕಿರುಬೆರಳಲ್ಲಿ ಅವರು ಗೋವರ್ಧನಗಿರಿನ ಎತ್ತಿ ತೋರಿಸ್ತಾರೆ. ಈ ಪ್ರಕಾರದಲ್ಲಿ ಭಗವಂತ ಸಂಪೂರ್ಣವಾಗಿ ಏನು ಭಗವಂತನಲ್ಲಿ ಪೂರ್ಣವಾದ ಶಕ್ತಿಯನ್ನ ಕೃಷ್ಣನಾಗಿ ಅವರು ಈ ಭೂಮಿ ಮೇಲೆ ನಮ್ಗೆ ಎಲ್ಲರಿಗೂ ಅರ್ಥ ಆಗೋ ರೀತಿನಲ್ಲೇ ಸಹ ಅವರು ತೋರಿಸಿದ್ರು ಸಹ ನಾವೇನ್ ಮಾಡ್ತೀರಿ, ಮೂಢವರಾದವರು ಅವರು ಒಬ್ಬ ಮಾನವ ಅಂತಾನೆ ನಾವು ತಿಳ್ಕೊಂತೀವಿ. ಆದ್ರೆ ಪ್ರಭುಪಾದ ಇಲ್ಲಿ ಹೇಳ್ತಾ ಇದಾರೆ, ಪೂರ್ಣವಾದ ಶಕ್ತಿಯಿಂದ ಕೃಷ್ಣ ಬಂದು ಇಲ್ಲಿ ಏನ್ ಮಾಡಿದ್ರು, ತೋರಿಸಿದ್ರು ಅಂತ. ಮತ್ತೆ ಇಲ್ಲಿ ಯಾವ್ಯಾವ ರೀತಿ ಶಿವನಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ, ಎಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಇದೆ ಅನ್ನೋದನ್ನ ತೋರಿಸ್ತಾರೆ, ಬ್ರಹ್ಮದೇವರಿಗೆ ತೋರಿಸ್ತಾ ಇದ್ದಾರೆ. ಮತ್ತೆ ನಮ್ಗೆ ಮಾನವರಾಗಿರೋರ್ಗೂ ಇಷ್ಟು ಈ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ಇಲ್ಲಿ ಪ್ರಭುಪಾದ ತಿಳುವಳಿಕೆ ಕೊಟ್ಟಿದ್ದಾರೆ. ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಸುಮಾ ಮಾತಾಜಿ, ನೀವು ಓದ್ತೀರಾ? ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಪ್ರಭು ಶಿವನಾಥ್ ಪ್ರಭು, ಅದು ಎಷ್ಟೆಷ್ಟು ಪರ್ಸೆಂಟ್ ಇದೆ ಅನ್ನೋದು ಇನ್ನೊಂದ್ಸಲಿ ಓದ್ಬಿಟ್ಟು ಇನ್ನೊಂದ್ಸಲಿ ಅದ್ರ ಬಗ್ಗೆ ಹೇಳಿ ಪ್ರಭು. ಹೌದು ಹರೇ ಪ್ರಭು, ಕೃಷ್ಣ ಪ್ರಭು. ಹಾ ಪ್ರಭು. ಬೇರೆಯವ್ರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ತದೇಕಾತ್ಮ ಮತ್ತು ಅವತಾರ ಎನಿಸಿಕೊಳ್ಳುವ ಎಲ್ಲಾ ವಿಷ್ಣು ತತ್ವಗಳು ಪ್ರತಿಶತ 93 ಆಧ್ಯಾತ್ಮಿಕ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಅಂದ್ರೆ ಭಗವಂತ ಸ್ವಯಂ ಎಲ್ಲಿ ಬರ್ತಾರೋ ಅವ್ರಿಗೆ 93 ಲಕ್ಷಣ ಇದೆ ಅನ್ನೋದನ್ನ ಇಲ್ಲಿ ಪ್ರಭುಪಾದ್ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದಲ್ಲದೆ ಆವೇಶ ಅಲ್ಲದ, ಅವುಗಳ ಮಧ್ಯಸ್ಥಿತಿಯೂ ಅಲ್ಲದ ಶಿವನು ಹೆಚ್ಚು ಕಡಿಮೆ 74. ಅಂದ್ರೆ ಇಲ್ಲಿ ಭಗವಂತನು 93 ಹೇಳ್ತಾ ಇದ್ದಾರೆ, ಶಿವಂದು 74 ಸಂಸ ಅಂತ ಹೇಳ್ತಾ ಇದ್ದಾರೆ. 84 ಪ್ರಭು. ಹರೇ ಕೃಷ್ಣ. ಶಿವನು ಹೆಚ್ಚು ಕಡಿಮೆ 84 ಇದೆ ಮತ್ತೆ. 84 ಶತಾಂಶ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಆದರೆ ಜೀವನದ ಬೇರೆ ಬೇರೆ ಮಟ್ಟಗಳಲ್ಲಿರುವ ಜೀವಿಗಳು ಗರಿಷ್ಠ 78 ಶತಾಂಶ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಭೌತಿಕ ಅಸ್ತಿತ್ವದ ಮಧ್ಯಸ್ಥಿತಿಯಲ್ಲಿ ಜೀವಿಗಳು ಈ ಲಕ್ಷಣಗಳನ್ನು ಬಹಳ ಅಲ್ಪ ಪ್ರಮಾಣದಲ್ಲಿ, ಜೀವಿಗಳ ಜೀವನ
ಪುಣ್ಯ ಕರ್ಮಕ್ಕೆ ತಕ್ಕಂತೆ ಬದಲಾಗುವ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಜೀವಿಗಳಲ್ಲಿ ಅತ್ಯಂತ ಪರಿಪೂರ್ಣನಾದವನು ಬ್ರಹ್ಮ. ಅವನ ಒಂದು ವಿಶ್ವದ ಪರಮಾಧಿಕಾರಿ. ಆತನು 100ಕ್ಕೆ 78ರಷ್ಟು ಲಕ್ಷಣಗಳನ್ನು ಸಂಪೂರ್ಣವಾಗಿ ಹೊಂದಿರುತ್ತಾರೆ. ಅಂದ್ರೆ ಇಲ್ಲಿ ನಮ್ಗೆ ಜೀವಾತ್ಮ ಬಗ್ಗೆ ಅಂದ್ರೆ ನಮ್ಗೆ ಪ್ರಭುಪಾದ ತಿಳುವಳಿಕೆ ಕೊಡುವಂಗೆ ಜೀವಿಗಳು ನಾವು ಇಲ್ಲಿ ಕ್ಷುದ್ರ ಇರುವೆಯಿಂದ ಹಿಡಿದು ಬ್ರಹ್ಮದೇವರವರೆಗೂ ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಈ ಎಲ್ಲಾದ ಜೀವಾತ್ಮಗಳು ಅಂತ ಹೇಳ್ತಾ ಇದ್ದಾರೆ. ಈ ಜೀವಾತ್ಮಗಳಲ್ಲಿ ಉನ್ನತ ಸ್ಥಾನದಲ್ಲಿರೋರು ಬ್ರಹ್ಮದೇವ್ರದ್ದು 78 ಅಂತ ನಮ್ಗೆ ಇಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಮ್ಮ ಜೀವಿಗಳದ್ದು ನಮ್ಮ ಸಾಧನೆ ಮಟ್ಟ ಏನಿದೆಯೋ ಆ ಸಾಧನೆ ಮಟ್ಟದಲ್ಲಿ ನಮ್ಗೆ ಆ ಪ್ರಮಾಣದಲ್ಲಿ ಬರುತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಸುಮಾ ಮಾತಾಜಿ. ಮಾತಾಜಿ ಸ್ವಲ್ಪ ಆಗಲ್ಲ ಮಾತಾಜಿ ಇವಾಗ. ಹರೇ ಕೃಷ್ಣ. ಓಕೆ ಮಾತಾಜಿ, ಓಕೆ. ನಾನೇ ಓದ್ತೀನಿ ಲಾಸ್ಟ್. ಬೇರೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಜೀವಿಯು ಶಿವ, ವಿಷ್ಣು ಅಥವಾ ಭಗವಾನ್ ಕೃಷ್ಣರಷ್ಟು ಲಕ್ಷಣಗಳನ್ನು ಹೊಂದುವುದು ಅಸಾಧ್ಯ. ಒಬ್ಬ ಜೀವಿಯು 78% ಪ್ರಮಾಣದಷ್ಟು ಆಧ್ಯಾತ್ಮಿಕ ಲಕ್ಷಣಗಳನ್ನು ಪೂರ್ಣವಾಗಿ ಸಾಧಿಸುವ ಮೂಲಕ ದೈವತ್ವವನ್ನು ಪಡೆಯಬಹುದು. ಆದರೆ ಅವನು ಶಿವ, ವಿಷ್ಣು ಅಥವಾ ಕೃಷ್ಣರಂತೆ ದೇವರಾಗುವುದು ಎಂದಿಗೂ ಸಾಧ್ಯವಿಲ್ಲ. ಆದರೆ ಮುಂದೊಂದು ಕಾಲದಲ್ಲಿ ಜೀವಿಯು ಬ್ರಹ್ಮನಾಗಬಹುದು. ಭಗವದ್ಭಕ್ತರಾದ ಜೀವಿಗಳು ಆಧ್ಯಾತ್ಮಿಕ ಆಕಾಶದ ಲೋಕಗಳಲ್ಲಿ ಜೀವಿಸುತ್ತಿದ್ದಾರೆ. ಅವರೆಲ್ಲ ಭಗವಂತನ ಶಾಶ್ವತ ಸಹವಾಸಿಗಳು. ಹರಿಧಾಮ, ಮಹೇಶಧಾಮ ಮೊದಲಾದ ಬೇರೆ ಬೇರೆ ಆಧ್ಯಾತ್ಮಿಕ ಲೋಕಗಳಲ್ಲಿ ಅವರು ಭಗವಂತನ ಸಹವಾಸದಲ್ಲಿ ವಾಸಿಸುತ್ತಿದ್ದಾರೆ. ಈ ಎಲ್ಲಾ ಆಧ್ಯಾತ್ಮಿಕ ಲೋಕಗಳಲ್ಲಿ ಅತ್ಯುನ್ನತವಾದುದು ಕೃಷ್ಣಲೋಕ ಅಥವಾ ಗೋಲೋಕ ವೃಂದಾವನ. 78ರಷ್ಟು ಲಕ್ಷಣಗಳನ್ನು ಸಂಪೂರ್ಣವಾಗಿ ಸಾಧಿಸಿರುವ ಪರಿಪೂರ್ಣ ಜೀವಿಗಳು ಭೌತಿಕ ಶರೀರವನ್ನು ತ್ಯಜಿಸಿದ ಅನಂತರ ಕೃಷ್ಣ ಲೋಕವನ್ನು ಪ್ರವೇಶಿಸುವ ಅರ್ಹತೆ ಪಡೆಯುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಜೀವಿ ಶಿವ ಮತ್ತೆ ವಿಷ್ಣು ಭಗವಾನ್ ಕೃಷ್ಣರಷ್ಟು ಲಕ್ಷಣಗಳು ಹೊಂದಿಲ್ಲ. ನಾವು ಹಿಂದಿನ ಪ್ಯಾರದಲ್ಲಿ ಪ್ರಭುಜಿ ಎಕ್ಸ್ಪ್ಲೇನ್ ಮಾಡಿದ್ರು, ಅವ್ರದ್ದು ಪ್ರಮಾಣ ಕಡಿಮೆ ಇರುತ್ತೆ. ಆದ್ರೆ ಒಬ್ಬ ಜೀವಿ 78 ಪ್ರಮಾಣದಷ್ಟು ಆಧ್ಯಾತ್ಮಿಕ ಲಕ್ಷಣಗಳನ್ನು ಹೊಂದಿದ್ರೆ ಅವನು ಒಂದು ದೈವತ್ವಕ್ಕೆ ಬರ್ತಾನೆ. ಅಂದ್ರೆ ಅವರು ಭಕ್ತಿ ಸೇವೆ ಮಾಡಿ, ಅವರು ಸಾಧನೆ ಮಾಡಿ, ಭಗವಂತನ ಕೃಪೆಯಿಂದ, ಗುರುಗಳ ಕೃಪೆಯಿಂದ ಅವನು ಆ ಲಕ್ಷಣಗಳೆಲ್ಲ ಅಳವಡಿಸ್ಕೊಂಡಾಗ ಅವನೇನಾಗುತ್ತೆ, ಅವಾಗ ಅವನಿಗೆ ದೈವತ್ವ ಪಡಿಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅವನು ಶಿವ, ವಿಷ್ಣು ಅಥವಾ ಕೃಷ್ಣರಂತೆ ದೇವರಾಗುವುದು ಎಂದಿಗೂ ಸಾಧ್ಯವಿಲ್ಲ. ದೈವತ್ವ ಬಂದ್ಬಿಡ್ತು ಅಂದಿದ್ ಮಾತ್ರಕ್ಕೆ ಅವರು ಶಿವ ಮತ್ತೆ ವಿಷ್ಣುರಷ್ಟು ಪ್ರಬಲರಾದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದ್ರೆ ಮುಂದೊಂದು ಕಾಲ ಜೀವಿ ಏನಾಗ್ತಾರೆ, ಜೀವಿ ಇದೆಲ್ಲ ಅವನು ಸಾಧನೆ ಮಾಡಿ ಇಷ್ಟು ಗುಣಗಳನ್ನು ಪಡ್ಕೊಂಡ್ರೆ ಅವನೇನಾಗ್ತಾನೆ, ಬ್ರಹ್ಮನಾಗ್ಬೋದು ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಬ್ರಹ್ಮನಾಗ್ಬೋದು ಅಂದ್ರೆ, ಯಾಕಂದ್ರೆ ಬ್ರಹ್ಮ ಕೂಡ ಉತ್ತಮ ಜೀವಿ. ಇರುವೆಯಿಂದ ಬ್ರಹ್ಮನ್ವರೆಗೂ ಎಲ್ಲಾರು ಈ ಮಾಯೆಲ್ಲ ಇದ್ದಾರೆ ಅಂತ ನಾವು ಹಿಂದೆ ಎಲ್ಲ ತಿಳುವಳಿಕೆ ಪಟ್ಟಿದ್ವಿ. ಆದ್ರೆ ನಾವು ಸಾಧನೆ ಮಾಡಿದ್ರು ಕೂಡ ಬ್ರಹ್ಮನಾಗ್ಬೋದು. ಅಂದ್ರೆ ನಾವು ಬ್ರಹ್ಮನಾಗಿದ್ವಿ, ನಮ್ದು ಭಗವಂತ ಏನು ಆ ಸ್ವತಂತ್ರ ಕೊಟ್ಟಿದ್ದಾನಲ್ಲ, ಅಲ್ಪ ಸ್ವತಂತ್ರ, ಅದನ್ನ ನಾವು ದುರುಪಯೋಗ ಪಡ್ಕೊಂಡ್ ನಾವು ಈ ಕೆಳಗಿನ ಮಟ್ಟ ಜೀವಿಗಳಿಗೆ ಬಂದಿದೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಜೀವಿಯು ಪ್ರಯತ್ನ ಪಟ್ಟು ಭಕ್ತಿ ಸೇವೆಯಲ್ಲಿ ಮುಂದೆ ಬಂದ್ರೆ ಅವರು ಕೂಡ ಬ್ರಹ್ಮನಾಗ್ಬೋದು. ಆದ್ರೆ ಬ್ರಹ್ಮನಾಗೋದು ಕೂಡ ಅದು ತುಂಬಾ ಅವ್ರಿಗೂ ದೀರ್ಘ 100 ವರ್ಷ ಆಯುಸ್ಸಿರುತ್ತೆ ಹೊರತು ಅವರು ಶಾಶ್ವತವಾಗಿ ಮಾತ್ರ ಇರೋದಿಲ್ಲ. ಅಂದ್ರೆ ಅವ್ರದ್ದು ಕಾಲ ಸ್ವಲ್ಪ ದೀರ್ಘವಾಗಿರುತ್ತೆ. ಅದನ್ನ ಪಡಿಬೋದು ಜೀವಿ ಮನಸ್ಸು ಮಾಡಿ, ಅವನು ಸಾಧನೆ ಮಾಡಿ, ಗುರು ಮತ್ತೆ ಶಾಸ್ತ್ರಗಳ ವಿಧಿಯಿಂದ, ಗುರು ಕೃಪೆಯಿಂದ, ಭಗವಂತನ ಕೃಪೆ ಇದ್ರೆ ಮಾತ್ರ ಇದು ಸಾಧ್ಯ ಆಗ್ಬೋದು ಅಂತ ನಾವಿಲ್ಲಿ ತಿಳ್ಕೊಬಹುದು. ಮತ್ತೆ ಭಗವದ್ಭಕ್ತರಾದ ಜೀವಿಗಳು ಆಧ್ಯಾತ್ಮಿಕ ಆಕಾಶದ ಲೋಕಗಳಲ್ಲಿ ಜೀವಿಸುತ್ತಿದ್ದಾರೆ. ಇವಾಗ ಆಧ್ಯಾತ್ಮಿಕ ಲೋಕಗಳು ಅಂದ್ರೆ ಗೋಲೋಕ ಒಂದೇ ಅಲ್ಲ, ಅಲ್ಲಿ ಬೇರೆ ಬೇರೆ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹೇಶಧಾಮದಲ್ಲಿ ಅಲ್ಲಿ ಶಿವ ಇರ್ತಾರೆ, ಮತ್ತೆ ಹರಿಧಾಮ, ಈ ತರ ಬೇರೆ ಬೇರೆ ಲೋಕಗಳಿದೆ, ಆಧ್ಯಾತ್ಮಿಕ ಲೋಕಗಳು. ನಾವು ಹಿಂದೆ ತಿಳುವಳಿಕೆ ಪಟ್ವಿ, ಈ ಲೋಕಗಳಲ್ಲಿ ಎಲ್ಲ ನಮ್ದು ಆಧ್ಯಾತ್ಮಿಕ ಲೋಕನೇ 3 ಭಾಗ ಇದ್ರೆ, ಇನ್ನಮ್ಮ ಈ ಭೌತಿಕ ಲೋಕ 1 ಭಾಗ ಮಾತ್ರನೇ ಇದೆ. ತ್ರಿಪಾದ ವಿಭೂತಿ ಅಂತ ಹೇಳ್ತಾರೆ, ಭಗವಂತನೇ ಎಲ್ಲಾ ಕಡೆ ಇದ್ದಾನೆ, 1 ಭಾಗದಲ್ಲಿ ಮಾತ್ರ ನಮ್ದು ಈ ಭೌತಿಕ ಜಗತ್ತಿದೆ. ಅಲ್ಲಿ ಬೇರೆ ಬೇರೆ ಲೋಕಗಳಿದ್ದಾರೆ. ಯಾರ್ಯಾರು ಅವರವರ ಭಗವಂತನನ್ನ ಅವರು
ಅವ್ರವರ ಸೇವೆಯಲ್ಲಿ ತೊಡಗಿರ್ತಾರ, ಅವ್ರವ್ರು ಆ ಲೋಕಗಳಿಗೆ ಹೋಗ್ತಾರೆ ಅಂತ ನಾವು ಹಿಂದೆ ತಿಳ್ಕೊಂಡಿದ್ವಿ ಅದನ್ನ. ಆದ್ರಿಂದ ಆಧ್ಯಾತ್ಮಿಕ ಲೋಕಗಳಲ್ಲಿ ಅವರು ಭಗವಂತನ ಸಹವಾಸದಲ್ಲಿ ವಾಸಿಸುತ್ತಾರೆ. ಆದ್ರಿಂದ ಅವರು ಭಗವಂತನ ಧಾಮದಲ್ಲಿ ವಾಸಿಸ್ತಾರೆ. ಈ ಎಲ್ಲಾ ಆಧ್ಯಾತ್ಮಿಕ ಲೋಕಗಳಲ್ಲಿ ಅತ್ಯುನ್ನತವಾದದ್ದು ಕೃಷ್ಣ ಲೋಕ ಮತ್ತೆ ಗೋಲೋಕ ವೃಂದಾವನ. ಅಂದ್ರೆ ಈ ಆಧ್ಯಾತ್ಮಿಕ ಲೋಕಗಳು ಎಷ್ಟೊಂದು ಇರ್ಬೋದು, ಅದರಲ್ಲಿ ತುಂಬಾ ಉತ್ತಮವಾದದ್ದು ಮೊದಲನೇ ಪ್ಲೇಸ್ ಅಲ್ಲಿರೋದು ಈ ಕೃಷ್ಣ ಲೋಕ ಅಂದ್ರೆ ಗೋಲೋಕ. ಅಲ್ಲಿ ಸ್ವತಃ ಭಗವಂತ ಕೃಷ್ಣ ಅಲ್ಲಿ ನೆಲೆಸಿರ್ತಾರೆ. 78% ಲಕ್ಷಣಗಳನ್ನು ಸಂಪೂರ್ಣವಾಗಿ ಸಾಧಿಸುವ ಪರಿಪೂರ್ಣ ಜೀವಿಗಳು ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಕೃಷ್ಣ ಲೋಕವನ್ನು ಪ್ರವೇಶಿಸುವ ಅರ್ಹತೆ ಪಡೆಯುತ್ತಾರೆ. ನೋಡಿ, ಈ 78% ನಾವು ಲಕ್ಷಣಗಳನ್ನು ಪಡೆದ್ರೆ ಅವಾಗ ಅವನು ಈ ಭೌತಿಕ ಶರೀರನ್ನು ಬಿಟ್ಟ ತಕ್ಷಣ ಭಗವಂತನ ಧಾಮಕ್ಕೆ ಕೃಷ್ಣ ಲೋಕಕ್ಕೆ ಅವನು ಪ್ರವೇಶ ಪಡೆಯಕ್ಕೆ ಅರ್ಹತೆ ಬರುತ್ತೆ ಅಂತ ಇಲ್ಲಿ ಶ್ರೀ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಈ ಒಟ್ಟಾರೆ ಸಾರ ಏನು ಅಂದ್ರೆ ದೇವೋತ್ತಮ ಪರಮ ಪುರುಷನೇ ಕೃಷ್ಣನೇ ಯಾಕೆ ದೇವೋತ್ತಮ ಪರಮ ಪುರುಷ, ಅವರೇ ಯಾಕೆ ಗ್ರೇಟು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಭುಪಾದರು ವಿಸ್ತರಣೆ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಕೃಷ್ಣನ್ಗೆ ಎಲ್ಲರಿಗಿನ್ನ ಗುಣಗಳು ಜಾಸ್ತಿ ಇರುತ್ತೆ. ಅದರಲ್ಲಿ 4 ಮುಖ್ಯವಾದದ್ದು: ರೂಪ ಮಾಧುರಿ, ವೇಣು ಮಾಧುರಿ, ಮತ್ತೆ ಇನ್ನೂ 2 ಇದೆ. ಹರೇ ಕೃಷ್ಣ ಪ್ರಭು, ಇನ್ನೆರಡು ಯಾವ್ದು ಪ್ರಭು? ಸುರನ್ ಪ್ರಭು. 4 ಗುಣಗಳು ಅವ್ರಿಗೆ ಹೆಚ್ಚಾಗಿದೆ. ಅದು ಬೇರೆ ಯಾವ ದೇವರಲ್ಲೂ ಇರಲ್ಲ, ಸ್ವಯಂ ಕೃಷ್ಣನಲ್ಲಿ ಮಾತ್ರ ಅದು ಇದೆ. ಆದ್ರಿಂದ ಭಗವಂತನೇ ದೇವೋತ್ತಮ ಪುರುಷ ಅಂತ ವಿವರಣೆ ಕೊಡೋದಕ್ಕೆ ಇವರು ಇಷ್ಟೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದ್ರಲ್ಲೇ ಹಿಂದೆ ಪ್ಯಾರದಲ್ಲಿ ನೋಡಿದ್ವಿ, ಯಾಕೆ ನಾವು ಈ 9 ಸ್ಕಂದ ಓದಿ ನಾವು 10ನೇ ಸ್ಕಂದಕ್ಕೆ ಹೋಗ್ಬೇಕು ಅಂತಾನು ನಾವು ತಿಳುವಳಿಕೆ ಪಡಿ. ಯಾಕಂದ್ರೆ ಒಂದೇ ಸಲ ನಾವು ಮೆಟ್ಲು ಹತ್ಬೇಕಾದ್ರೆ ಒಂದೇ ಸಲ 10ನೇ ಮೆಟ್ಲಿಗೆ ನಾವು ಜಂಪ್ ಹಾಕಕ್ ಆಗೋದಿಲ್ಲ. 1 ಮೆಟ್ಲು 2 ಮೆಟ್ಲು ಒಂದೊಂದಾಗಿ ಹತ್ತಿದ್ರೆ ನಾವು 10ನೇ ಮೆಟ್ಲಿಗೆ ರೀಚ್ ಆಗೋದು. ಈ 10ನೇ ಮೆಟ್ಲು ಹತ್ತೋಷ್ಟೊತ್ತಿಗೆ ಅನುಭವ ಆಗುತ್ತೆ. ಇದೇನು 9 ಸ್ಕಂದಗಳು ನಾವು ಓದ್ತೀವಲ್ವಾ, ಓದ್ತಾಗ ಇದ್ರಲ್ಲೆಲ್ಲ ಬರೀ ಭಗವಂತ ಹೆಂಗೆ ದೇವೋತ್ತಮ ಪರಮ ಪುರುಷ ಅವ್ರ ಭಕ್ತರದ್ದು ಲೀಲೆಗಳ ಮುಖಾಂತರ ಅವ್ರು ಯಾವ ರೀತಿ ಇದನ್ನ ನಮ್ಗೆ ತಿಳುವಡಿಸ್ಕೊಂಡು ಪಡ್ತಾ ಹೋಗ್ತಾರೆ. ನಾವು 9ನೇ ಸ್ಕಂದ ಮುಗಿಯೋಷ್ಟೊತ್ತಿಗೆ ನಮ್ಮ ಮನಸ್ಸಿನಲ್ಲಿ ಅಚಲವಾಗಿ ಕುತ್ಕೊಂಡ್ಬಿಡುತ್ತೆ, ಓ ದೇವೋತ್ತಮ ಪರಮ ಪುರುಷ ಕೃಷ್ಣ ಒಬ್ಬನೇ, ಬೇರೆ ಯಾರು ಅಲ್ಲ. ಆವಾಗ ಒಂದು ಲೀಲೆಗಳ ಬಗ್ಗೆ ನಾವು ಕೇಳೋದಕ್ಕೆ ನಮ್ಗೆ ಅರ್ಹತೆ ಸಿಗುತ್ತೆ, ಮತ್ತೆ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಇಲ್ಲರ ನಾವು ಈ ಭೌತಿಕ ದೃಷ್ಟಿಯಿಂದಾನೇ ನೋಡ್ತಾ ಇರ್ತೀವಿ. ಆದ್ರಿಂದ ಇದು ಸಾರಾಂಶ ಅಂತ ಹೇಳ್ಬೋದು. ಹರೇ ಕೃಷ್ಣ ಪ್ರಭು, ಸುರಾನಂದ್ ಪ್ರಭು. ಅಂತಂದು ಲಕ್ಷಣಗಳು ಅಂತ ಅಂದಾಗ ಇದು 6 ಐಶ್ವರ್ಯಗಳು ಬರುತ್ತಲ್ವಾ ಮಾತಾಜಿ? ಈಗ ಭಗವಾನ್ ಅಂತ ನಾವು ಕರಿತೀವಿ ಅಂದ್ರೆ ಅದು ಭಗವಂತನ್ ಮಾತ್ರ. ಹೌದು, 6 ಐಶ್ವರ್ಯಗಳು ಸಂಪೂರ್ಣ ಶಕ್ತಿವಂತ, ಕೀರ್ತಿವಂತ, ವೈರಾಗ್ಯ, ಹೌದು. ಅದೆಲ್ಲ ಅದನ್ನು ಕೂಡ ಭಗವಂತಂದು ಲಕ್ಷಣಗಳೇ. ಅದನ್ನ ಎಲ್ರುನು ಸಾಧನೆ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಶಿವನು ಕೂಡ ಅವರು ವೈರಾಗ್ಯ ಅನ್ಕೊಂಡು ಅವರು ಸಮುದ್ರ ಮಂಥನ ಮಾಡುವಾಗ ಅವರು ವಿಷನ ಕುಡಿದು ಬಿಡ್ತಾರೆ. ಆದ್ರೆ ಭಗವಂತನಷ್ಟು ಅವರು ವೈರಾಗ್ಯ ಆಗೋದಕ್ ಸಾಧ್ಯ ಇಲ್ಲ. ಅದನ್ನ ಅರ್ಧದಲ್ಲೇ ಪಾರ್ವತಿನೂ ಕೂಡ ಅವ್ರ ಕಂಠನ ಹಿಡ್ಕೋತಾರೆ. ಅದೆಲ್ಲ ಒಂದು ಲೀಲೆ ಇದೆ. ಅಲ್ಲೂ ಕೂಡ ಹೌದು. ಭಗವಂತ ಇವ್ರು ಅನ್ನೋದನ್ನ ಹೇಳ್ತಾರೆ ಮಾತಾಜಿ. ಹೌದು, ಅಂದ್ರೆ ಅದಕ್ಕೋಸ್ಕರನೇ ಕೃಷ್ಣನ್ಗೆ ಭಗವಾನ್ ಅಂತ ಕೊಟ್ಟಿರು. ಷಡೈಶ್ವರ್ಯ ಪೂರ್ಣ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ವೈರಾಗ್ಯ, ಆ ತರ ಲಕ್ಷಣಗಳು. ಅದನ್ನ ಅವ್ರನ್ನ ಬಿಟ್ರೆ ಬೇರೆ ಯಾರಿಗೂ ಅದು ಸಂಪೂರ್ಣವಾಗಿ ಇಲ್ಲ ಅಂತ ನಾವು ತಿಳ್ಕೊಬಹುದು. ಇವಾಗ ಎಕ್ಸಾಂಪಲ್ ನಾವು ಹಿಂದೆ ಎಲ್ಲ ಕೇಳಿದ್ವಿ ಕ್ಲಾಸಲ್ಲಿ, ಯಾವಾಗ ಅವ್ರು ಬ್ರಹ್ಮಾಂಡ ಎಲ್ಲ ಸೃಷ್ಟಿ ಮಾಡ್ತಾರೆ, ಅವ್ರು ಒಂದು ಉಸಿರು ತಗೊಂಡು ಒಂದು ಉಸಿರು ಬೇಡೋ ಅಷ್ಟು ಕಾಲಾವಧಿ ಮಾತ್ರನೇ ಅಂತ. ನಮ್ಗೆ ಒಂದು ಸಣ್ಣ ಮನೆ ಏನಾದ್ರು ಕಟ್ಟಿ ಏನಾದ್ರು ತೊಂದ್ರೆ ಆದ್ರೆ ನಮ್ ಕೈಲಿ ತಡ್ಕೊಳಕ್ ಆಗಲ್ಲ, ಅಯ್ಯೋ ನಾನ್ ಕಟ್ಟಿದ್ದು ಹಾಳಾಗೋಯ್ತು ಅನ್ನೋ ಇದ್ರೆ. ಆದ್ರೆ ಈ ವೈರಾಗ್ಯಕ್ಕೆ ಭಗವಂತಂದು ಇದೊಂದು ಉದಾಹರಣೆನೆ. ಭಗವಂತನ್ಗೇನು ಇಲ್ಲ, ಅವ್ರದ್ದು ಕೆಲ್ಸ ಭಗವಂತ ಈ ಸೃಷ್ಟಿ ಪ್ರಳಯ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದನ್ನ ವೈರಾಗ್ಯ ಮೂರ್ತಿ ಅಂತ ನಾವು ತಿಳ್ಕೊಬಹುದು. ಮತ್ತೆ ತ್ಯಾಗದಲ್ಲಿ ಭಗವಂತ ನೀವು ನೋಡಿರ್ಬೋದು, ಎಲ್ಲಾ ಕಡೆ ಮಥುರಾ ಅಲ್ಲಿ ಎಲ್ಲಾ ಕಡೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಎಲ್ಲಿ ಭಗವಂತ ತಾನೇ ರಾಜನಾಗಿ ಕುತ್ಕೊಳ್ಳಲ್ಲ, ಬೇರೆಯವ್ರನ್ನ ನೇಮಿಸ್ತಾರೆ. ಇದು ಭಗವಂತಂದು ತ್ಯಾಗ ಅಂತಾನು ನಾವು ತಿಳ್ಕೊಬಹುದು. ಬೇರೆ ಯಾರಿಗಾದ್ರೂ ಏನಾದ್ರು ಪಾಯಿಂಟ್ಸ್ ಇದ್ರೆ ಹೇಳ್ಬೋದು. ಮತ್ತೆ ಭಕ್ತಂದು ಲಕ್ಷಣಗಳನ್ನು ಕೂಡ ಹೇಳ್ತಾರಲ್ಲ ಮಾತಾಜಿ, ಭಕ್ತಿ ರಸಾಮೃತ ಸಿಂಧು ಅದರಲ್ಲಿ ಹೇಳ್ತಾರೆ. ಭಕ್ತಂದು ಲಕ್ಷಣ ಮುಖ್ಯವಾಗಿರೋದು 6 ಲಕ್ಷಣಗಳನ್ನ ಹೇಳ್ತಾರೆ. ಅದ್ರಲ್ಲಿ ಶುದ್ಧ ಭಕ್ತಿ ಸೇವೆಯು ಎಲ್ಲ ಐಹಿಕ ಕ್ಲೇಶಗಳಿಗೆ ತಕ್ಷಣವೇ ಪರಿಹಾರ ಒದಗಿಸುತ್ತದೆ ಅನ್ನೋದು. ಮತ್ತೆ ಶುದ್ಧ ಭಕ್ತಿ ಸೇವೆಯು ಸಕಲ ಶುಭದ ಪ್ರಾರಂಭ ಅಂತ ಹೇಳ್ತಾರೆ. ಶುದ್ಧ ಭಕ್ತಿ ಸೇವೆಯು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ ಅಂತ. ಶುದ್ಧ ಭಕ್ತಿ ಸೇವೆಯು ಸಾಧನೆ ಬಹು ಸುದುರ್ಲಭ. ಶುದ್ಧ ಭಕ್ತಿ ಸೇವಾ ನಿರತರು ಮುಕ್ತಿಯ ಕಲ್ಪನೆಯನ್ನು ಕೂಡ ಈಗಳೆಯುತ್ತಾರೆ.
ಕೃಷ್ಣನನ್ನು ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ ಅಂತ ಹೇಳ್ತಿದ್ದಾರೆ. 78 ಲಕ್ಷಣಗಳನ್ನ ಪಡ್ಕೊಂಡಾಗ ಮಾತ್ರನೇ ವೃಂದಾವನಕ್ಕೆ ಗೋಲೋಕ ವೃಂದಾವನಕ್ಕೆ ಹೋಗ್ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಹೇಳಿದೆ ಮಾತಾಜಿ. ಅದ್ರೆ ನಾವು ಭಕ್ತಿರಸ ಸಿಂಧು ಓದ್ಕೊಂಡ್ರೆ ತುಂಬಾ ಚೆನ್ನಾಗ್ ಗೊತ್ತಾಗುತ್ತೆ ಇದೆಲ್ಲ ಏನು ಅಂತ. ಇದು ಈ ಲಕ್ಷಣಗಳು ಒಂದೊಂದು ಲಕ್ಷಣವನ್ನು ಭಕ್ತಿ ರಸಾಮೃತ ಸಿಂಧು ಅನ್ನೋದ್ರಲ್ಲಿ ರೂಪ ಗೋಸ್ವಾಮಿ ಅವರು ತುಂಬಾ ಚೆನ್ನಾಗಿ ವಿವರಣೆಯಾಗಿ ಕೊಟ್ಟಿದ್ದಾರೆ. ಬಟ್ ನಾವು ಅಲ್ಲಿ ಅದ್ರವರೆಗೂ ಹೋಗ್ಬೇಕಂದ್ರೆ ಮೊದ್ಲು ನಮ್ಗೆ ಭಗವದ್ಗೀತೆ ಭಾಗವತ ಚೆನ್ನಾಗಿ ಅರ್ಥ ಆಗಿದ್ರೇನೆ ನಮ್ಗೆ ಅದು ಅರ್ಥ ಆಗೋದು. ನಾವು ಡೈರೆಕ್ಟ್ ಆಗಿ ಭಕ್ತಿ ರಸಾಮೃತ ಓದಿದ್ರೆ ನಮ್ಗೇನು ಅರ್ಥನೇ ಆಗಲ್ಲ, ಏನ್ ಹೇಳ್ತಾ ಇದಾರೆ ಇವರು ಅನ್ನೋದು ಕೂಡ ಅರ್ಥ ಆಗಲ್ಲ. ಮೊದ್ಲು ಭಾಗವತ ಲಕ್ಷಣ 70 ಅಂತ ಹೌದು, ಏನ್ ಲಕ್ಷಣಗಳು ಅಂತ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಸಡನ್ ಆಗಿ ಹೇಳಿದಾಗ ಏನ್ ಲಕ್ಷಣ ಹಂಗಾದ್ರೆ ಅಂತ ಅನ್ಸುತ್ತಲ್ವಾ. ಇದನ್ನ ಹೇಳ್ದೆ ಮಾತಾಜಿ. ಟೈಮ್ ಇದ್ರೆ ಓದ್ಬೋದೇನೋ, ಯಾರಾದ್ರೂ ಓದೋಕೆ ಇಂಟ್ರೆಸ್ಟ್ ಇದ್ರೆ. ಓದೋದ್ ಇಂಟ್ರೆಸ್ಟ್ ಇರೋರು ಓದ್ಬೋದು. ಬಟ್ ಓದಿದ್ರೆ ಫಸ್ಟ್ ಟೈಮ್ ಓದಿದ್ರು ಅದ್ ಅರ್ಥ ಆಗಲ್ಲ ಮಾತಾಜಿ ನಮ್ಗೆ. ಭಗವಂತನ ಶುದ್ಧ ಭಕ್ತಿ ಸೇವೆ ಒಂದೇನೆ ಆಕರ್ಷಣೆ ಮಾಡುತ್ತೆ ಅಂತಾನು ಇಲ್ಲಿ ಹೇಳ್ತಿದ್ದಾರೆ. ಭಗವಂತನೇ ಆಕರ್ಷಣೆ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಶುದ್ಧ ಭಕ್ತಿ ಸೇವೆ. ಏನೋ ಮಾತಾಜಿ. ಇಲ್ಲ, ಒಳ್ಳೇದು ಮತ್ತೆ, ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ಕೇಳಿದ್ವಿ ಯಾರಿಗೇನಾದ್ರು. ಶಿವನಾಥ್ ಪ್ರಭು ಬೇರೆ ಏನಾದ್ರು ಪಾಯಿಂಟ್ಸ್ ಹೇಳೋದಿದ್ಯಾ? ಇಲ್ಲ ಮಾತಾಜಿ. ಸರಸ್ವತಿ ಮಾತಾಜಿ ಇದೀರಾ? ಅಂದ್ರೆ ನಾವು ಇದನ್ನೆಲ್ಲ ಪಡ್ಕೋಬೇಕು ಅಂದ್ರೆ ಕೇವಲ ದೇವೋತ್ತಮ ಪರ ಕೃಷ್ಣನ್ಗೆ ಸೇವೆ ಮಾಡಿದ್ರೇನೆ ನಾವು ಶುದ್ಧರಾಗೋದು. ಇಲ್ಲರೆ ನಾವು ಈ ಭೌತಿಕದಲ್ಲೇ ಇರ್ತೀವಿ. ಯಾವಂದ್ರೆ ಭಗವಂತನ ಸೇವೆ ಅಷ್ಟು ಮುಖ್ಯವಾದುದು ಅನ್ನೋದು ನಾವು ಇದರಿಂದ ತಿಳ್ಕೊಬಹುದು. ಭಕ್ತರಿಗೆ ಮಾತ್ರ ಗೋಲೋಕ ಪ್ರವೇಶ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಇದು ಭಕ್ತರಿಗೆ ಎಷ್ಟು ಲಕ್ಷಣಗಳಿರುತ್ತೆ ಮಾತಾಜಿ? ಅವ್ರಿಗೆ 28 ಅಂತ ಹೇಳಿದ್ರಲ್ಲ ಭಕ್ತಿ ರಸಾಮೃತ ಸಿಂಧುಲಿ, ಅದ್ರ ದೇವತೆಗಳಿಗಿರೋ ಗುಣ ಲಕ್ಷಣಗಳು ದೇವತೆಗಳಿಗೆ 80 ಏನು ಬರುತ್ತೆ ಮಾತಾಜಿ. ಜೀವಿಗಳಿಗೆ 74 78 ಇಲ್ಲೇ ಹೇಳಿದ್ದಾರೆ. ಜೀವಿಗಳು ಗರಿಷ್ಠ 78%, 78 ಹೇಳಿದ್ದಾರೆ ಮಾತಾಜಿ. ಆದ್ರೆ ಕೃಷ್ಣನ್ಗೆ ಫುಲ್ಲು 100% ಇರುತ್ತೆ. ಅಂದ್ರೆ ಶಿವ ಮತ್ತೆ ವಿಷ್ಣುಗೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಇರುತ್ತೆ. ಹೇಳಿ ಪ್ರಭು. ಈ ಪರ್ಸೆಂಟ್ ಅನ್ನೋದು ಬಂದು ಕೃಷ್ಣನಿಗೆ ಸ್ವಯಂಭೂ 100% ಇರುತ್ತೆ ಮಾತಾಜಿ. ಅದನ್ನ ಹೇಳಿ ಅವರು ಜೀವಿಗಳಿಗೆ ರೂಪ ಅಲ್ಲ, ವಿಸ್ತರಣೆ ರೂಪ ಏನ್ ಬರುತ್ತೋ ವಿಸ್ತರಣೆ ರೂಪ ಬರ್ತಾನೆ ಅಲ್ಲಿ 7% ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ 90% ಬರುತ್ತೆ ಭಗವಂತನ ವಿಸ್ತಾರ ರೂಪಗಳದು. ಮತ್ತೆ ಶಿವ ಬಂದು ಜೀವನೂ ಅಲ್ಲ ಭಗವಂತನಲ್ಲ, ಮಧ್ಯಸ್ಥಿತಿಯಲ್ಲಿ ಇರೋದ್ರಿಂದ ಅವ್ರಿಗೆ 84% ಶಿವನಿಗೆ ಬರುತ್ತೆ. ಅದಾದ ನಂತರ ಶಿವನ್ದಾದ ನಂತರ ಬ್ರಹ್ಮದೇವರು, ಈ ಅನಂತ ಕೋಟಿ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮದೇವರು ಏನಿದ್ದಾರೆ ಅವ್ರದ್ದು 78% ಬರುತ್ತೆ. ಇವಾಗ ನಮ್ಮ ಜೀವಿಗಳಲ್ಲಿ ಮುಂದಿನ ಬ್ರಹ್ಮ ಯಾರಪ್ಪ ಅಂದ್ರೆ ಹನುಮದೇವರು ಅಂತ ಹೇಳಿದ್ರೆ, ಹನುಮದೇವ್ರದ್ದು ಇವಾಗ ಇರೋದು ಎಷ್ಟು ಅವ್ರದ್ದು ಲಕ್ಷಣಗಳು ಅಂದ್ರೆ 32 ಲಕ್ಷಣ ಹೇಳ್ತಾ ಇದ್ದಾರೆ ಮಾತಾಜಿ. ಶಾಸ್ತ್ರಗಳಲ್ಲಿ ಅವ್ರದ್ದು 32 ಲಕ್ಷಣಗಳನ್ನ ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಅಂದ್ರೆ ನಮ್ಮ ಜೀವಾತ್ಮಗಳದು ಬಂದು 1ರಿಂದ 10, 12, 15 ಈ ರೀತಿ ನಮ್ಮ ಸಾಧನೆಯಲ್ಲಿ ಅಷ್ಟೇ ಇರೋದು. ಯಾರು ಭಗವಂತನ್ನೇ ಮೂಲವಾಗಿ ಇಟ್ಕೊಂಡು ಸಾಧನೆ ಮಾಡ್ತಾ ಇದ್ದಾರೋ ಋಷಿ ಮುನಿಗಳಿದ್ದಾರೋ ಅವ್ರದ್ದೆಲ್ಲ ಬಂದು 25, 26 ಹಿಂಗ್ ಸಿಕ್ಬೋದು ಮಾತಾಜಿ. ಈ ಭಕ್ತಿ ಸೇವೆಯಲ್ಲಿ ನಮ್ದು ಎಷ್ಟು ಬರೋದು ಅಂದ್ರೆ ತುಂಬಾ ಅಲ್ಪ ಪ್ರಮಾಣದಲ್ಲಿ ನಾವಿದ್ದೀವಿ. ನಮ್ ಸಾಧನೆಗೆ ಅನುಗುಣವಾಗಿ ನಮ್ದು % ಸಿಗುತ್ತೆ ಮಾತಾಜಿ. ಅಂದ್ರೆ ನಾವ್ ಹಿಂಗ್ ಅರ್ಥ ಮಾಡ್ಕೊಂಡು ಬ್ರಹ್ಮದೇವ್ರದೇ 78% ಅಂದ್ರೆ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಅವರು ಜೀವಾತ್ಮಗಳ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಬ್ರಹ್ಮದೇವ್ರದೇ ಅಷ್ಟು ಅಂತಂದ್ರೆ ನಮ್ದು ಯಾವ ಪ್ರಮಾಣ ಅಂತ ನೋಡಿದಾಗ ನಮ್ದು ಅಲ್ಲಿ ಕೆಳಗಿನ ಮಟ್ಟದಲ್ಲಿ ನಮ್ದು ಜೀವಾತ್ಮಗಳದು ಸಾಧನೆ ಇರುತ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಚೆನ್ನಾಗಿ ಹೇಳಿದ್ರಿ ಪ್ರಭು. ಇಲ್ಲಿ ಹೇಳಿರೋದು ಅವರು ಜೀವಿಗಳು ಗರಿಷ್ಠ 88% ಅಂದ್ರೆ ಜೀವಿಗಳಲ್ಲಿ ಉತ್ತಮವಾದವರು ಅಂತ ನಾವು ಬ್ರಹ್ಮನ ತಗೊಂತೀವಲ್ವಾ, ಅವ್ರಿಗೆ ಇದು ಅಪ್ಲೈ ಆಗುತ್ತೆ. ಬಟ್ ಮಾನವರು ಇಷ್ಟೆಲ್ಲ ಸಾಧನೆ ಮಾಡೋದು ಅದು ಭಗವಂತನ ಕೃಪೆ ಇರೋರು ಮತ್ತೆ ಯಾರು ಅವ್ರು ಸೇವೆ ಮಾಡಿರ್ತಾರ ಅಲ್ಲಿ ಬಂದಿರೋರು ಅಂತವ್ರಿಗೆ ಮಾತ್ರ ಸಾಧ್ಯ. ಇವಾಗ ನಾವು ನೋಡ್ಬೋದು ಗೋಸ್ವಾಮಿಗಳು ಅಂತವ್ರಿಗೆ ಮಾತ್ರ ಇದೆಲ್ಲ ಸಾಧ್ಯ. ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಪ್ರಭು. ಅದ್ರಲ್ಲಿ ನಾವು ಇನ್ನ 1% ಕೂಡ ಇದ್ದೀವ ಇಲ್ಲೋ ಗೊತ್ತಿಲ್ಲ ನಮ್ಗೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಇವತ್ತು ಎಲ್ರು ಇನ್ವಾಲ್ವ್ ಆಗಿ
ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ರಿ ಎಲ್ರು ಕೂಡ. ನಾನು ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ವಿಡಿಯೋನು ಆನ್ ಮಾಡಕ್ ಆಗ್ಲಿಲ್ಲ, ಮತ್ತೆ ಏನು ಮಾತಾಡೋಕ್ಕೂ ಆಗಿಲ್ಲ. ನಾಳೆ ನಾವು ಇನ್ನೂ ಸ್ವಲ್ಪ ವಿಸ್ತಾರವಾಗಿ, ಯಾಕೆಂದ್ರೆ ಇದು ಯಾವ ತರ ಭಿನ್ನ ಅಂತ ಭಗವಂತ ಕೃಷ್ಣ ಯಾವ ತರ ಮೂಲ ದೇವೋತ್ತಮ ಪರಮ ಪುರುಷ, ಯಾಕೆಂದ್ರೆ ಇವತ್ತು ಎಲ್ರಿಗೆ ಸಂಶಯ ಇರೋದು ಅಲ್ಲೇನೆ. ಹೌದು, ಮೂಲ ದೇವೋತ್ತಮ ಪರಮ ಪುರುಷ ಕೃಷ್ಣ ಹೆಂಗೆ ಅನ್ನೋದೇ ಎಲ್ರದ್ದು ದೊಡ್ಡ ಪ್ರಶ್ನೆ ಇದೆ. ಆದ್ರೆ ಭಾಗವತದಲ್ಲಿ ಇದನ್ನ ಸ್ಪಷ್ಟವಾಗಿ ವೇದವ್ಯಾಸರು ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಬೇಕಾಗಿರೋ ಪೂರಕವಾಗಿ 9 ಸ್ಕಂದಗಳಲ್ಲಿ ವಿವರವಾಗಿ ಭಗವಂತನ ಬೇರೆ ಬೇರೆ ಲೀಲೆಗಳ ಬಗ್ಗೆನೂ ತಿಳುವಳಿಕೆ ಕೊಟ್ಟು, ವಿಶೇಷವಾಗಿ 10ನೇ ಸ್ಕಂದದಲ್ಲಿ ಭಗವಂತ ಯಾವ ತರ ದೇವೋತ್ತಮ ಪರಮ ಪುರುಷ, ಮೂಲ ದೇವೋತ್ತಮ ಪರಮ ಪುರುಷ, ಬರೀ ಅವತಾರ ಅಲ್ಲ, ಕೃಷ್ಣನೇ ಆದಿ ಮೂಲ, ಅವನಿಂದಾನೇ ಎಲ್ಲಾ ಸರ್ವ ಕಾರಣಗಳಿಗೆ ಕಾರಣ. ಬ್ರಹ್ಮದೇವರು ಹೇಳ್ತಾ ಇರೋದು ಕೂಡ ಎಲ್ಲಾ ಅವತಾರಗಳು ರಾಮಾದಿ ಮೂರ್ತೇಶು ಕಲಾ ನಿಯಮೇನ ತಿಷ್ಟನ್ ನಾನಾವತಾರ ಮಕರೋದ್ಭವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮ ಪುಮಾನಿಯು. ಅದೇ ಭಿನ್ನ, ಬೇರೆ ಇನ್ನೇನು ಭಿನ್ನ ಅಲ್ಲ. ಇಲ್ಲಿ ಜೀವಿಗಳಿಗಾಗೋ ಜೀವಿಗಳೇನೋ ದೇವತೆಗಳಿಗೋ ಯಾರಿಗೂ ಹೋಲಿಸ್ತಾ ಇಲ್ಲ ಕೃಷ್ಣನ ಅವತಾರಕ್ಕೆ ಹೋಲಿಸಿ ತೋರಿಸ್ತಾ ಇದ್ದಾರೆ. ಬ್ರಹ್ಮದೇವರು ಅದನ್ನೇ ಹೇಳ್ತಾ ಇರೋದು, ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಕೃಷ್ಣ ಸ್ವಯಂ ಮೂಲ ದೇವೋತ್ತಮ ಪರಮ ಪುರುಷ. ಅವನಿಂದ ನಾರಾಯಣನಿಂದ ಕೃಷ್ಣ ಬರ್ಲಿಲ್ಲ, ಕೃಷ್ಣನಿಂದಾನೇ ನಾರಾಯಣ ಬಂದ್ರು, ಕೃಷ್ಣನಿಂದಾನೇ ಲಕ್ಷ್ಮಿ ಬಂದ್ರು, ಕೃಷ್ಣನಿಂದಾನೇ ಬೇರೆ ಎಲ್ಲಾ ಅವತಾರಗಳು ಬಂತು. ಅದೇ ವಿಶೇಷ. ಬೇರೆ ಎಲ್ಲಾ ಅವತಾರಗಳಲ್ಲಿ ಭಗವಂತ ಅವನ ಪೂರ್ಣ ಐಶ್ವರ್ಯನ ತೋರ್ಸಲ್ಲ. ಆದ್ರೆ ಭಗವಂತ ಮೂಲ ದೇವೋತ್ತಮ ಪರಮ ಪುರುಷ ಕೃಷ್ಣ ಯಾವಾಗ ಈ ಜಗತ್ತಿಗೆ ಬರ್ತಾರೋ ಅವಾಗ ಮಾತ್ರ ಅವನ ಪೂರ್ಣ ಐಶ್ವರ್ಯನ ಅವನು ತೋರಿಸ್ತಾರೆ. ಆ ಐಶ್ವರ್ಯನೇ ಏನಪ್ಪಾ ಅಂದ್ರೆ, ನೀವ್ ಅವಾಗ್ಲೇ ಹೇಳಿದ್ರಲ್ಲ, ಅದನ್ನೇ ಭಕ್ತಿ ರಸಾಮೃತ ಸಿಂಧುವಲ್ಲಿ ವಿವರವಾಗಿ ರೂಪ ಗೋಸ್ವಾಮಿಗಳು ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಅದರಲ್ಲಿ ಲೀಲಾ ಮಾಧುರ್ಯ ಇರ್ಬೋದು, ಭಕ್ತ ವಾತ್ಸಲ್ಯ ಇರ್ಬೋದು, ಮತ್ತೆ ಭಗವಂತ ಇನ್ನೆರಡು ವೇಣು ಮಾಧುರ್ಯ ಇರ್ಬೋದು, ಮತ್ತೆ ಇನ್ನೊಂದು ಅವರಲ್ಲಿ ರೂಪ ಮಾಧುರ್ಯ, ತ್ರಿಭಂಗಿ ರೂಪದಲ್ಲಿ. ಭಗವಂತ ಈ ತರ 4 ವಿಶೇಷ ಆಗಿರೋದು ಐಶ್ವರ್ಯನ ಅಲ್ಲಿ ತೋರಿಸ್ತಾರ ಅವರು. ಬೇರೆ ಎಲ್ಲ ಅವತಾರದಲ್ಲಿ ಭಗವಂತ ಇದನ್ನ ತೋರ್ಸಲ್ಲ. ಆದ್ರೆ ಭಗವಂತ ಇದರಲ್ಲಿ ಮೂಲ ದೇವೋತ್ತಮ ಪರಮ ಪುರುಷ ಅವ್ರು ಬಂದಾಗ ಮತ್ತೆ ಆ ಮೂಲ ರೂಪದಲ್ಲಿ 2 ಕೈಗಳಿಂದ ಬರ್ತಾರೆ ಕೃಷ್ಣ. ನಾವೆಲ್ಲಾ ಕಡೆ ಭಗವಂತಂದು ಚತುರ್ಭುಜ ರೂಪ ನೋಡ್ತೀವಿ, ಆದ್ರೆ ಕೃಷ್ಣನಲ್ಲಿ ಮಾತ್ರ 2 ಕೈಗಳ ರೂಪನ ನೋಡ್ತೀವಿ. ಆ 2 ಕೈಗಳ ರೂಪನೇ ಮೂಲ ರೂಪದಲ್ಲಿರೋದು ಭಗವಂತ. ಬೇರೆ ಎಲ್ಲಾ ರೂಪಗಳು ಭಿನ್ನ ಅಲ್ಲ, ಎಲ್ಲ ಒಂದೇನೆ. ಆದ್ರೆ ಭಗವಂತ ಏನು ಕೃಷ್ಣ ಮೂಲ ರೂಪದಿಂದ ಬಂದಾಗ ಅವನು ಯಾವ ತರ ಇದ್ದಾರೋ ಅದೇ ಪ್ರಕಾರವಾಗಿ ಇಲ್ಲಿ ಬಂದ್ರು ಅನ್ನೋದೇ ವಿಚಾರ, ಅದೇ ವಿಶೇಷ. ಆ ವಿಶೇಷಗಳಿಂದಾನೇ ಶ್ರೀಮದ್ ಭಾಗವತನ ನಾವು ತಿಳುವಳಿಕೆ ಪಡಿಬೇಕೆ ಹೊರತು, ಈ ವಿಶೇಷ ಇಲ್ದಿರ ಯಾರಾದ್ರೂ ತಿಳುವಳಿಕೆ ಪಡೆಯೋದಕ್ಕೆ ಭಾಗವತನೂ ಕೂಡ ಪ್ರಯತ್ನ ಪಟ್ರೆ ಪ್ರಯೋಜನ ಇದೆ, ಯಾರಿಗೂ ಪ್ರಯೋಜನ. ಭಾಗವತದ 1 ಅಕ್ಷರ ಯಾರಾದ್ರೂ ಹೇಳಿದ್ರೆ ಅದರಿಂದಾನು ಪ್ರಯೋಜನ ಪ್ರಾಪ್ತಿ ಆಗುತ್ತೆ. ಆದ್ರೆ ಒಬ್ಬ ಜೀವಾತ್ಮನ್ಗೆ ಅತ್ಯಂತ ಉತ್ಕೃಷ್ಟ ಆಗಿರೋದು ಆ ರಸದಲ್ಲಿ ಭಗವಂತನ ಆ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ಜೀವಾತ್ಮ ತೊಡಗ್ಬೇಕು ಅಂದ್ರೆ ಭಗವಂತನ ಮೂಲ ರೂಪದಲ್ಲಿರೋ ಆ ದೇವೋತ್ತಮ ಪರಮ ಪುರುಷನನ್ನ ಅರ್ಥ ಮಾಡ್ಕೋಬೇಕು. ಆ ಅರ್ಥ ಮಾಡೋದಕ್ಕಾಗಿನೇ ಚೈತನ್ಯ ಮಹಾಪ್ರಭು ವಿಶೇಷವಾಗಿ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ, ಕೃಷ್ಣನ ಪ್ರೇಮನ ಕೊಡೋದಕ್ಕಾಗಿ ಮಹಾಪ್ರಭು ಮತ್ತೆ ಕೃಷ್ಣ ಮಹಾಪ್ರಭು ರೂಪದಲ್ಲಿ ಬಂದಿದ್ದಾರೆ. ಅದೇ ವಿಶೇಷ. ಅದಕ್ಕೆ ಈ 2 ರೂಪಗಳು ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ 2 ಅವತಾರ ಅಲ್ಲ, ಇವರು ಮೂಲ ರೂಪ, ಇವರನ್ನ ಅವತಾರ ಅಂತ ಸೇರಿಸಬಾರ್ದು. ಇಲ್ಲಿ ಸೂತ ಗೋಸ್ವಾಮಿಗಳು ಅವತಾರ ಪಟ್ಟಿಯಲ್ಲಿ ಹಾಕಿದ್ದಾರೆ, ಆದರೆ ವಿಶೇಷವಾಗಿ ಎತ್ತಿ ಕೊಡ್ತಾ ಇದ್ದಾರೆ ಇವಾಗ ಈ ಶ್ಲೋಕನ. ಏತೆ ಚಾಂಸ ಕಲಹ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಇಂದ್ರಾರಿ ವ್ಯಾಕುಲಂ ಲೋಕಂ ಹೃದಯಂತೆ ಯುಗೆ ಯುಗೆ. ಕೃಷ್ಣ ಭಗವಂತ ದೇವೋತ್ತಮ ಪರಮ ಪುರುಷ, ಅವನು ಅವತಾರ ಅಲ್ಲ, ಅವನು ಬೇರೆ, ಇಲ್ಲೇ ಭಿನ್ನ. ಅದಕ್ಕೆ ಪ್ರಭುಪಾದರು ಇಷ್ಟೊಂದು ಭಾವಾರ್ಥನ ನಮಗೆ ತಿಳುವಳಿಕೆ ಕೊಟ್ರು. ಹೆಂಗೆ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು, ಯಾರ್ಯಾರಲ್ಲಿ ಎಷ್ಟೆಷ್ಟು ಪರ್ಸೆಂಟ್. ಅದಕ್ಕೆ ಅವ್ರು ಹೇಳಿದ್ರು, ಭಗವಂತನ ಬೇರೆ ಬೇರೆ ಅವತಾರಗಳಲ್ಲಿ, ಅದು ರಾಮ ಇರ್ಬೋದು, ನರಸಿಂಹ ಇರ್ಬೋದು, ಯಾರಾದ್ರೂ ಅವತಾರ ತಗೊಳ್ಳಿ, ಆ ಅವತಾರದಲ್ಲಿ ಭಗವಂತ 93% ಅವರ ಐಶ್ವರ್ಯನ ಪ್ರದರ್ಶನ ಮಾಡಿದ್ದಾರೆ. ಆದ್ರೆ ಕೃಷ್ಣ ಮಾತ್ರನೇ 100ಕ್ಕೆ 100ರಷ್ಟು ಅವನ ಮೂಲ ರೂಪದಲ್ಲಿ ಬಂದು ಎಲ್ಲವನ್ನೂ ತೋರಿಸ್ಬಿಟ್ರು. ಅದು ಅದ್ಭುತ.
ಬೇರೆ ಯಾವ ಅವತಾರದಲ್ಲಿ 16,000 ಜನನ ಮದ್ವೆ ಆಗಿಲ್ಲ ಕೃಷ್ಣ. ಆದ್ರೆ ಕೃಷ್ಣ 16,000 ಜನ ಮದ್ವೆ ಮಾಡ್ಕೊಂಡು ವಾತ್ಸಲ್ಯ, ಭಕ್ತಿ ವಾತ್ಸಲ್ಯ ಯಾವ ತರ ವಿಸ್ತಾರ ಆಗುತ್ತೆ, ಯಾವ ತರ ಪ್ರತಿ ಜೀವಾತ್ಮ ಜೊತೆ ನಾನು ಇದ್ದೀನಿ ಅಂತ ತೋರ್ಸೋದಕ್ಕಾಗಿ ಭಗವಂತ ಇಂತ ಅದ್ಭುತ ಆಗಿರೋದು ಲೀಲೆಗಳನ್ನ ತೋರಿಸ್ತಾ ಹೋಗ್ತಾರೆ. ಅದೇ ತರ ಗೋಪಿಯರ ಜೊತೆ ಇನ್ನೂ ಉತ್ಕೃಷ್ಟವಾಗಿ ಕೋಟಿ ಕೋಟಿ ಗೋಪಿಯರ ಜೊತೆ ಏಕಕಾಲದಲ್ಲಿ ಭಗವಂತ ಒಂದೇ ಸಮ ಎಲ್ರ ಜೊತೆ ಇದ್ರು. ಇದು ಭಕ್ತ ವಾತ್ಸಲ್ಯ. ಅದರಿಂದ ಇಂಥ ದಿವ್ಯವಾಗಿರೋದು ವಿಚಾರಗಳನ್ನ ನಾವು ಪರಂಪರೆಯಿಂದ, ಪ್ರಭುಪಾದರು ಅದಕ್ಕೆ ಹೇಳ್ತಾ ಇರೋದು, ಪರಂಪರೆಯಿಂದ ಮಹಾಪ್ರಭುದು ಕೃಪೆಯಿಂದ ಜಪ ಚೆನ್ನಾಗಿ ಮಾಡ್ತಾ 16 ಮಾಲೆ ಜಪ ಮಾಡ್ತಾ ನಾವ್ ಯಾವಾಗ ಕುತ್ಕೊಂಡು ಅಧ್ಯಯನ ಮಾಡ್ತೀವೋ ಅವಾಗ ಮಾತ್ರನೇ ನಮ್ಗೆ ಇಂಥ ವಿಚಾರಗಳು ಅರ್ಥ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಅರ್ಥ ಮಾಡೋಕ್ಕಾಗಲ್ಲ. ಆದ್ರೆ ಭಕ್ತಿ ಸೇವೆಯಲ್ಲಿ ಎಲ್ರಿಗೆ ಭಗವಂತ ಅನುಗ್ರಹ ಕೊಟ್ಟೇ ಕೊಡ್ತಾರೆ. ಆದ್ರೆ ಅದರಲ್ಲಿ ಎಲ್ಲದಕ್ಕಿಂತ ಮಹಾಪ್ರಭುದು ವಿಶೇಷ ಅನುಗ್ರಹ ಒಬ್ಬ ವ್ಯಕ್ತಿ ತಗೋಬೇಕಂದ್ರೆ ಅವನ್ ನಾಲಿಗೆಯಲ್ಲಿ ನಿರಂತರವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಂತ್ರನ ನಾವು ನಿರಂತರವಾಗಿ ಜಪ ಮಾಡ್ಕೋಬೇಕು. ಅದರಿಂದ ಮಾತ್ರ ಒಬ್ಬ ವ್ಯಕ್ತಿ ಆ ಒಂದು ಭಗವಂತನ ಈ ಒಂದು ದಿವ್ಯವಾಗಿರೋದು ರಸದಲ್ಲಿ ನಮಗೂ ಒಂಚೂರು ಅನುಗ್ರಹ ಮಾಡಿ ಕೊಡ್ತಾರೆ. ಇದು ಭಾಗವತದ್ದು ಒಟ್ಟು ವಿಚಾರ ಇರೋದು. ಇವಾಗ ಇಲ್ಲಿಂದ ನಾವೇನ್ ಮಾಡ್ತೀವಿ, ಈ ಪ್ರಜ್ಞೆಯಲ್ಲಿ ನಾವು 16 ಮಾಲೆ ಚಾಂಟಿಂಗ್ ಮಾಡ್ತಾ 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 ಭಾಗವತನ ಎಲ್ರೂ ಅರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು 16 ಮಾಲೆ ಚಾಂಟಿಂಗ್ ಮಾಡಿ. ಪ್ರಭುಪಾದರು ಹೇಳಿದ್ದು 4 ನಿಯಂತ್ರಿತ ತತ್ವಗಳನ್ನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಆಚರಣೆ ಮಾಡಿಕೊಂಡು ನಮ್ ಸಾಧನೆ ಮಾಡ್ತಾ ಗುರುಗಳಿಂದ ಅವ್ರು ಏನು ನಮ್ಗೆ ಆದೇಶ ಕೊಡ್ತಾರೋ ಅದನ್ನ ಸ್ವೀಕರಿಸ್ತಾ ನಾವು ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ಬೇಕು. ಎಲ್ರಿಗೂ ಧನ್ಯವಾದ. ತುಂಬಾ ಚೆನ್ನಾಗಿ ಎಲ್ರು ಕೂಡ ಚರ್ಚೆ ಮಾಡಿದ್ರಿ. ಆದರೆ ರೂಪ ಗೋಸ್ವಾಮಿಗಳ ಭಕ್ತಿ ರಸಾಮೃತ ಸಿಂಧು ಅಲ್ಲಿ ಇದನ್ನ ವಿಶದವಾಗಿ ರೂಪ ಗೋಸ್ವಾಮಿಗಳು ವಿವರವಾಗಿ ತಿಳುವಳಿಕೆ ಕೊಡ್ತಾರೆ. ನಾವು ಅದನ್ನು ಕೂಡ ಅಲ್ಲಲ್ಲಿ ಪೂರಕವಾಗಿ ಯಾವಾಗ ಬೇಕೋ ಅದನ್ನ ತಗೊಂಡು ನಾವು ಚರ್ಚೆ ಮಾಡ್ತಾ ಮುಂದಕ್ಕೆ ಹೋಗೋಣ. ಹರೇ ಕೃಷ್ಣ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ತೀವಿ. ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ. ಧನ್ಯವಾದ.